ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವು ವಿಚಾರಗಳು ನಾಳಿನ ರಥಸಪ್ತಮಿ ಬಗ್ಗೆ ಹೇಳ್ತೀನಿ. ರಥಸಪ್ತಮಿ ನಾಳೆ. ರಥಸಪ್ತಮಿ ಸಾಮಾನ್ಯವಾಗಿ ಸೂರ್ಯ ರಥವನ್ನು ಏರ್ತಾ ಇದ್ದಾನೆ, ಹಾಗೆ ಅವನ ಕಿರಣಗಳು ಹೆಚ್ಚಾಗುತ್ತೆ. ಸೊ ಸೆಕೆ ಮತ್ತು ಬೇಸಿಗೆ ಕಾಲ ಸ್ವಲ್ಪ ಹೆಚ್ಚಾಗುತ್ತೆ, ಬೇಸಿಗೆ ಸ್ವಲ್ಪ ಸೆಕೆ ಹೆಚ್ಚಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಬಿಡಿ, ಅದು ರಥಸಪ್ತಮಿ, ಅದು ಶಾಸ್ತ್ರದಲ್ಲಿ. ಸೊ ನಾಳೆ ಏನು ಮಾಡಿದ್ದಾರೆ, ಬಹಳ ಅದೃಷ್ಟವನ್ನು ನಾವು ತಗೊಳ್ಬೋದು. ನಾಳೆ 10 ಗಂಟೆ ಒಳಗೆ ಮಾಡಬೇಕು. ನಾಳೆ 10 ಗಂಟೆ ಒಂದು ಟೈಮ್ ಹೇಳ್ತೀನಿ, ಅಷ್ಟರೊಳಗಡೆ ಮಾಡಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ, ಅಧಿಕಾರ, ಹಣ, ಸಂಪತ್ತು ನಾಳೆ ಭಾಳ ಒಳ್ಳೆ ದಿವಸ ಇದೆ. ಯಾಕಂದರೆ ಇಟ್ ಈಸ್ ಕಮಿಂಗ್ ಆನ್ ಎ ಫ್ರೈಡೇ. ಆ್ಯಕ್ಚುಲಿ ಇವಾಗ ಶುರು ಆಗೋಗಿದೆ, ಸಪ್ತಮಿ ಶುರು ಆಗೋಗಿದೆ. ಬೆಳಿಗ್ಗೆನೇ 8-8:30 ಶುರು ಆಗಿದೆ. ಆದರೆ ಸೂರ್ಯ ಉದಯದ ಸಮಯದಲ್ಲಿ ಪಂಚಾಂಗದಲ್ಲಿ ನಾವು ನೋಡಿಬಿಟ್ಟು ಅವತ್ತಿನ ದಿವಸದ್ದು ಅಂತ ಹೇಳ್ತೀವಿ. ಸೂರ್ಯ ಉದಯದಲ್ಲಿ ಬರ್ತಕ್ಕಂಥ ತಿಥಿನೇ ಅವತ್ತಿನ ತಿಥಿ ಅಂತ ಹೇಳಿ ಇಂದಿನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಸೊ ಆ ಒಂದು ನಿಟ್ಟಿನಲ್ಲಿ ಸಪ್ತಮಿ ನಾಳೆನೂ ಕೂಡ ಇರೋದ್ರಿಂದ, ಶುಕ್ರವಾರ ಬಂದಿರೋದ್ರಿಂದ ನಾಳೆ ವಿಶೇಷವಾಗಿರ್ತಕ್ಕಂಥ ತಂತ್ರ ಹಾಗೆ ಅದರಲ್ಲಿ ಉಪಯೋಗಗಳು ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತ ಹೇಳ್ತೀನಿ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ತರಗತಿಗಳು ಮಾರ್ಚ್ 6ನೇ ತಾರೀಕು ಶುರು ಆಗ್ತಾ ಇದೆ. 83ನೇ ಬ್ಯಾಚು ಕುಟುಂಬ ಸಮೇತರಾಗಿ ಕಲಿಬೋದು. ಬೆಳಿಗ್ಗೆ 10ರಿಂದ 12 ಒಂದು ಬ್ಯಾಚ್ ಇರುತ್ತೆ, ಮತ್ತು ಸಂಜೆ 7ರಿಂದ 9. ಭಾಳ ಸುಲಭವಾಗಿ ನಾನು ಹೇಗೆ ಮೊಬೈಲಲ್ಲಿ ನೋಡಿಕೊಂಡು ಇಲ್ಲಿರೋರಿಗೆಲ್ಲ ಹೇಳ್ತೀನೋ ಅದೇ ರೀತಿ ಇದೇ ಮೊಬೈಲಲ್ಲಿರ್ತಕ್ಕಂಥ ಒಂದು ಆ್ಯಪು ನಿಮ್ಮಲ್ಲೂ ಬರುತ್ತೆ. ಹೇಗೆ ನೋಡಿಕೊಂಡು ಅದನ್ನು ಕಾಂಬಿನೇಷನ್ಸ್ ಅಲ್ಲೇ ರೆಡಿಯಾಗಿರುತ್ತೆ. ನಾನೇನು ಹೆಚ್ಚಿಗೆ ಅದಕ್ಕೆ ಫಟ ಹೇಳೋದು, ನಾನು ಬೇರೆ ಆ್ಯಪ್ ಯೂಸ್ ಮಾಡಿದಾಗಲೂ ನಾನು ಬೈಫರ್ಕೇಶನ್ ತಲೆಯಲ್ಲಿ ಮಾಡ್ಕೊಂಡು ಹೇಳ್ತಾ ಇದ್ದೆ. ನನ್ನದೇ ಓನ್ ಆ್ಯಪು ನಾನೇ ಎಲ್ಲ ರೆಡಿಮೇಡ್ ಮಾಡಿ ಇಟ್ಟು ಹಿಟ್ ಥಿಯರಿ ಎಲ್ಲ ಹಾಕಿ ಕಾಂಬಿನೇಷನ್ಸ್ ಹಾಕಿ ಎಸ್ ನೋ ಎಲ್ಲ ಇದ್ರಲ್ಲಿ ಬಂದ್ಬಿಡ್ತಾ ಇದೆ. ಸೊ ಭಾಳ ಒಳ್ಳೆ ಆ್ಯಪ್ ಲಾಂಚ್ ಮಾಡಿದ್ದೀವಿ, ಸಾಕಷ್ಟು ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಮಹಾನಕ್ಷತ್ರ ನಾಡಿ ಕ್ಲಾಸಸ್ ಬೇರೆ 27, 28 ನಡೆಯುತ್ತೆ ನಮ್ಮ ಇದರಲ್ಲಿ, ಅಥವಾ ಫಸ್ಟ್ ಸೆಕೆಂಡ್ ಎರಡರಲ್ಲೊಂದು. ಯಾಕಂದರೆ ಭಾಳಷ್ಟು ಜನ ಈ ನಮ್ಮ ಆರೋಗ್ಯ ಸೂತ್ರಕ್ಕೆ ಭಾಳಷ್ಟು ಜನ ನೋಂದಾಯಿಸ್ಕೊಳ್ತಾ ಇದ್ದಾರೆ. ಯಾರ್ಯಾರು ಮಾಡ್ಕೊಳ್ತೀರಾ ದಯವಿಟ್ಟು ಮಾಡಿ. ಇನ್ನು ಲಾಸ್ಟ್ 2 ಡೇಸು ಸ್ವಲ್ಪ ಸೀಟ್ಸ್ ಇದೆ. ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಮೊನ್ನೆನೂ ಕೂಡ ಅವ್ರು ಬಂದು, ನಮ್ಮ ಡಾಕ್ಟರ್ ಬಂದು ಮಾತಾಡಿದ್ರು. ನಾಳೆನೂ ಕರೆಸೋ ಒಂದು ಆಲೋಚನೆಯಲ್ಲಿ ಇದ್ದೀವಿ. ನಾಳೆನೂ ಸ್ವಲ್ಪ ಅವರು ಈ ಆರೋಗ್ಯ ಸೂತ್ರದ ಬಗ್ಗೆ, ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಬೇರೆ ಎಲ್ಲ ಎಂಜಾಯ್ ಮಾಡ್ಬೋದು. ಆರೋಗ್ಯನೇ ಹೊಟ್ಟೋದ್ರೆ ಏನಿದ್ರು ಏನಿಲ್ಲ, ವೆರಿ ಡಿಫಿಕಲ್ಟ್. ಎಷ್ಟು ದುಡ್ಡಿದ್ರು ಏನಿದ್ರು ಕೂಡ ಹೆಲ್ತ್ ಈಸ್ ಪ್ರೈಮೋಡಿಯಲ್ ಅಂತ ನಾನು ಹೇಳ್ತೀನಿ. ಓಕೆ, ಮತ್ತೆ ಮಾರ್ಚ್ 6 ಕ್ಲಾಸಸ್ ಇರೋದ್ರಿಂದ ಇದು ಮಾಡಿ. ಮತ್ತೆ ಈ ನಾಳಿನ ಒಂದು ವಿಚಾರನ ಕೊನೆಯಲ್ಲಿ ಮಾತಾಡ್ತೀನಿ. ಈಗ ಕರೆಗಳು ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸ್ವಲ್ಪ ಸರ್, ನಮ್ಮ ಹೆಸರು ಅವಿನಾಶ್ ಅಂತ. ಅವಿನಾಶ್ ಅವರೇ ಹೇಳಿ. ಸರ್, ನಮ್ದು ಡೇಟ್ ಆಫ್ ಬರ್ತ್ ಮದುವೆ ಬಗ್ಗೆ ಕೇಳಬೇಕಾಯ್ತು. ಮದುವೆ ಯಾವಾಗ ಮತ್ತೆ ಮದುವೆ ಜೀವನ ಹೆಂಗಿರುತ್ತೆ ಅಂತ. ವೆರಿ ಗುಡ್ ಸರ್, ಹೇಳಿ ಸರ್. ಸರ್, ಡೇಟ್ ಆಫ್ 10 10 9 10 9 10 9 ಸೆಪ್ಟೆಂಬರ್. 1900 ಹೇಳ್ತಾ ಇರಿ. 1992 ಸಮಯ ಸಾಯಂಕಾಲ 4:00 ಸರ್. ಸಾಯಂಕಾಲ 4:15. ಹೌದು ಸರ್. ಹುಟ್ಟಿದ ಊರು ಮೈಸೂರು, ಚೆಲುವಮ್ಮನ ಆಸ್ಪತ್ರೆ. ನಮ್ಮೂರು ಮೈಸೂರು ಅದೇನಾ? ಹೌದು ಸರ್. ನಿಮ್ಮೂರು ಯಾವ ಊರು? ಅದೇ ಹಾಡು. ಹೌದು ಸರ್. ಅದೇ ಮದುವೆ ಯಾವಾಗ ಆಗುತ್ತೆ ಮತ್ತೆ ಮದುವೆ ಲೈಫ್ ಹೆಂಗಿರುತ್ತೆ? ಸರಿ ಸರ್, ಓಕೆ. ಒಂದು ನಿಮಿಷ. ಕುಂಭರಾಶಿಲಿ ಹುಟ್ಟಿದ್ದೀರಾ. ಕುಂಭರಾಶಿಲಿ ಧನಿಷ್ಠ ನಕ್ಷತ್ರ, ಮಕರ ಲಗ್ನದಲ್ಲಿ ಹುಟ್ಟಿದ್ದೀರಾ. ಶುಕ್ರ ಹೇಗಿದೆ ಅಂತ ನೋಡ್ತೀವಿ. ಶುಕ್ರ 9ನೇ ಮನೇಲಿದ್ದಾನೆ, ಸ್ವಲ್ಪ ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ತ್ರಿಕೋಣದಲ್ಲಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ, ಏನು ಟೆನ್ಷನ್ ಇಲ್ಲ. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ 2021 ಜೂನ್ವರೆಗೂ ಶುಕ್ರ. ಜೂನ್ ಒಳಗಡೆನೆ ಈಗ ಸಾಕಷ್ಟು ನಿಮಗೆ ಸಂಬಂಧಗಳು ಬರ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಶುಕ್ರ ಭುಕ್ತಿಲಿ. ಮೊದಲನೇದು, ಈಗ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕಟ್ ಆಗುತ್ತೆ. ಯಾಕಂದ್ರೆ ಹಿಟ್ ಥಿಯರಿಲಿ 1 ಅಂತ ಬಂದಿದೆ. ಯಾಕೋ ಎಲ್ಲ ವಿಚಾರ ಓಕೆ, ಒಂದು ವಿಚಾರದಲ್ಲಿ ನಾವು ಬಿಟ್ಟು ಹೋಗ್ತಾ ಇದೆ. ಶುಕ್ರ ಮುಗಿದು ಸೂರ್ಯ ಬಂದಾಗ ಜೂನ್ ಆದ ನಂತರ
ಮ್ಯಾಕ್ಸಿಮಮ್ ನಿಮಗೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಒಳಗಡೆ ಮದುವೆ ಆಗೋಗುತ್ತೆ. ಮದುವೆ ಜೀವನ ತುಂಬಾ ಚೆನ್ನಾಗಿದೆ ಅಂತ ಈ ಕಡೆ ಸೈಡ್ ಹೇಳ್ತಾ ಇದ್ದೀನಿ, ಈ ಕಡೆ ಸೈಡ್ ಗಂಡಿನ ಸೈಡ್ ಹೇಳ್ತಾ ಇದ್ದೀನಿ, ಹೆಣ್ಣಿನ ಸೈಡ್ ಗೊತ್ತಿಲ್ಲ ಸರ್. ಅರ್ಥ ಆಯ್ತಲ್ಲ? ಕೆಲವ್ರು ಹೇಳ್ತಾರಲ್ಲ ಗಂಡು ಕಡೆಯವ್ರು, ನಾವು ಗಂಡು ಕಡೆಯವ್ರು ಹೇಳ್ತಾ ಇದೀವಿ ಸೂಪರ್ ಆಗಿದೆ ಕಾಂಬಿನೇಷನ್. ಹೆಣ್ಣು ಕಡೆಯವ್ರದ್ದು ಕಾಂಬಿನೇಷನ್ ನೋಡಾದ್ಮೇಲೆ ನಾವು ಹೇಳಬೇಕು. ನಮ್ಮ ಪ್ರಾರಬ್ಧ ಹಣೆ ಬರ ಅವ್ರದ್ದು ಏನಾರು 1/6 ಅದು ಇತ್ತು ಅಂತಂದ್ರೆ ಇದು ಒದ್ದಾಡು ಹೋಗುತ್ತಿದೆ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಸೈಡ್ 50% ಏನು ಹೇಳ್ತಾ ಇದ್ದೀನಿ, ಗ್ರಹಗಳು ಬಹಳ ಅತ್ಯುತ್ತಮವಾಗಿದೆ, ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ ಅಂತ ಈ ಕಡೆ ಸೈಡು ಗಂಡಿನ ಕಡೆಯವರು ಹೇಳ್ತಾ ಇದೀವಿ. ಇದು ಬಹಳ ಇಂಪಾರ್ಟೆಂಟ್. ಇದೇ ರೀತಿ ನೀವು ಕಾಂಬಿನೇಷನ್ ನೋಡಿಕೊಂಡು ನಿಮ್ದನ್ನ ನೀವು ನೋಡಿಕೊಂಡು ಬರ್ತಕ್ಕಂಥದ್ದು ನೋಡೋದನ್ನ ಮಾಡಿದ್ರೆ ಇಷ್ಟೊಂದೆಲ್ಲ ಕ್ವಶನ್ ಕೇಳಿದ್ರಿ, ಮದುವೆ ಯಾವಾಗ ಆಗತ್ತೆ, ಮದುವೆ ಜೀವನ ಹೇಗಿರುತ್ತೆ, ಇದನ್ನ ಬಂದು ಕಲ್ತಾಗ ಇದನ್ನೇ ಆ್ಯಪ್ ನಿಮ್ಮ ಕೈಲಿರುತ್ತೆ, 200% ಕರೆಕ್ಟ್ ಆಗುತ್ತೆ. ಇನ್ ಕೇಸ್ ಅವ್ರು ಕೊಟ್ಟಿರ್ತಕ್ಕಂಥ ಜಾತಕ ತಪ್ಪಿದ್ರೆ ಪ್ರಶ್ನಾಶಾಸ್ತ್ರ ಹಾಕೊಂಡು ಇದು ಆಗಬೇಕಾ ಆಗಬಾರ್ದು, ಬೆಸ್ಟ್. ಓಕೆ, ಇಲ್ಲಿ 6 ಎಲ್ಲೂ ಹಿಟ್ ಆಗಿಲ್ಲ, ಅಡ್ವಾಂಟೇಜ್ ಇದೆ. 5 ಹಿಟ್ ಆಗಿದೆ, ಸ್ವಲ್ಪ ಈಗೋ ಕ್ಲಾಶಸ್ ಇರುತ್ತೆ. ಸೊ ಸೂರ್ಯ ಬಹಳ ಬಲವಾಗಿರ್ತಕ್ಕಂಥದ್ದು ಮತ್ತೆ ಬುಧ ಬಹಳ ಬಲವಾಗಿರ್ತಕ್ಕಂಥದ್ದು. ಸೂರ್ಯನ ಆರಾಧನೆ ಹೆಚ್ಚಾಗಿ ಮಾಡಿದ್ರೆ ಮದುವೆ ಕರೆಕ್ಟ್ ಆಗಿ ಬೇಗ ಶೀಘ್ರವಾಗತ್ತೆ. ಸೆಕೆಂಡ್ ನಾವು ನೋಡಬೇಕು, ಅದು ಗೊತ್ತಿಲ್ಲ ಈಗ. ನೆಕ್ಸ್ಟ್, ನಮಸ್ಕಾರ. ಹಲೋ. ಹೇಳಿ ಮೇಡಮ್. ಹಲೋ, ನಮಸ್ಕಾರ ಸರ್. ಹೇಳಿ. ನನ್ನ ಹೆಸರು ಚಂದನ ಅಂತ. ನಮ್ಮ ಹಸ್ಬೆಂಡ್ ಜೊತೆ ಕೇಳ್ಬೇಕು. ಹೇಳಿ. ನಮ್ಮ ಹಸ್ಬೆಂಡ್ ನೇಮ್ ಕೃಷ್ಣರಾಜು NR. ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಇದೆಯಾ? 19/12/1971. ಟೈಮಿಂಗ್ 10:55 PM, ಬ್ಯಾಂಗ್ಳೂರ್. ಪ್ರಶ್ನೆ ಜಾಬ್ ಬಗ್ಗೆ ಸರ್. ಜಾಬ್ ಕೊರೋನಾ ಬಂದ್ಮೇಲೆ ಇನ್ನೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ರಿಲೇಟೆಡ್ ಟು ಜಾಬ್. ಅಂದ್ರೆ ನಾವು ಕರೆಕ್ಟ್ ಆಗಿ ಸ್ವಲ್ಪ ಹೇಳ್ತೀರಾ? ಜಾಬ್ ಅಲ್ಲಿ ಇಲ್ಲ, ಈಗ ಹುಡುಕ್ತಾ ಇದಾರೆ ಅಥವಾ ಜಾಬ್ ಅಲ್ಲಿ ಇದಾರೆ, ಬಟ್ ಅವ್ರೇನು ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಹಳೆ ಆಫೀಸ್ ಇಂದ ಓಪನ್ ಮಾಡ್ತಾರಾ ಇಲ್ವಾ ಅನ್ನೋದು ಏನು. ಜಾಬ್ ಹೋಗ್ತಾ ಇದಾರಾ? ಹೋಗ್ತಾ ಇಲ್ಲ, ಅದು ಇದು ಏನು ಕ್ಲಾರಿಟಿ ಕೊಡ್ತಿಲ್ಲ. ಅವರು ಬಾ ಅಂತ ಹೇಳ್ತಾರ, ಬರ್ಬೇಡ ಅಂತ ಹೇಳ್ತಾರ. ಕೊರೋನಾ ಬಂದ್ಮೇಲೆ ಅವಾಗ ಸ್ಟಾಪ್ ಮಾಡಿದ್ರು. ಅವ್ರೇನು ಶ್ಯೂರಿಟಿ ಕೊಡ್ತಾ ಇಲ್ಲ. ಓಪನ್ ಮಾಡ್ತೀವಿ ಆಫೀಸ್ ಅನ್ನೋದು ಹೇಳ್ತಾ ಇಲ್ಲ, ನೋಡೋಣ ಅಂತಾನು ಹೇಳ್ತಾ ಇಲ್ಲ. ಈ ತರ ಒಬ್ಬರಿಗೆ ಅಲ್ವಾ, ಹಲವಾರು ವರ್ಕರ್ಸ್ಗೂ ಅದೇ ತರ ಆಗಿರುತ್ತಲ್ವಾ? ಅಲ್ಲಿರೋ ಎಲ್ಲ ಸ್ವಲ್ಪ ಜನ ಬಿಟ್ಟೋಗಿದ್ದಾರೆ ಆಲ್ರೆಡಿ. ಕಂಪನಿ ತುಂಬಾ ವರ್ಷದಿಂದ ಸ್ವಲ್ಪ ಪ್ರಾಬ್ಲಮ್ ಅಲ್ಲೇ ಇದೆ. ಸೊ ಈಗ ಕೊರೋನಾ ಬಂದ್ಮೇಲೆ ಇದ್ದಿದ್ದು ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಇಂದ ಹೆಲ್ತ್ ಅಪ್ಸೆಟ್ ಆಗಿ ರೀಸೆಂಟ್ ಆಗಿ 1 ತಿಂಗಳು ನಿಮ್ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತ ಬಂದ್ವಿ. ಅಷ್ಟರಲ್ಲಿ ಅವ್ರಿಗೆ ಸ್ಟ್ರೋಕ್ ತರ ಥಿಂಕ್ ಮಾಡಿ ಸ್ಟ್ರೋಕ್ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ನನಗೆ ಆ 4/4 ಕಾಂಬಿನೇಷನ್ ಹೇಳ್ತು. ಬಟ್ ಇನ್ನೊಂದ್ಸತಿ ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ, ಜೋರಾಗತ್ತೆ. ಇನ್ನೊಂದು ಜೋರಾಗುತ್ತೆ. ನಾನು ಈಗ ಒಂದು ಸಜೆಷನ್ ಒಂದು ಕೊಡ್ಲಾ? ಜಾಬ್ ಬಗ್ಗೆ ನಾನು ಹೇಳಲ್ಲ, ಆರೋಗ್ಯದ ಬಗ್ಗೆ ಒಂದು ಸಜೆಷನ್ ಕೊಡ್ತೀನಿ, ಅದಕ್ಕೆ ಹೋಗೋಣಮ್ಮ. ಆರೋಗ್ಯ ಇದ್ರೆ ಎಲ್ಲ ಆಮೇಲೆ ಇನ್ನೊಂದು ಕೆಲಸ ಹುಡ್ಕೋಬಹುದಲ್ವಾ? ಹೆಸರು ಕಾಳು ಬುಧವಾರ ದಿವಸ, ಗುರುವಾರ ದಿವಸ ಅರಿಶಿನದ ಕೊಂಬು, ಭಾನುವಾರ ದಿವಸ ಗೋಧಿ. ಈ ಮೂರನ್ನು ಪ್ರತಿ ವಾರ 6 ತಿಂಗಳು ಅವರು ಮುಟ್ಟಿ ಬಡವರು ಕೊಡಬೇಕು. ಇದು ಫಸ್ಟ್ ಪಾಯಿಂಟ್ ಮಾಡಬೇಕು. ಯಾಕಂದ್ರೆ ಗುರುವಿನ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಈ ಇನ್ಕ್ಯೂರಬಲ್ ಆಗಿರ್ತಕ್ಕಂಥ ಡಿಸೀಸ್ 4, 4, 4, 8, 11 ಆಗಿದೆ. ಮತ್ತೆ ಅದು ಹಿಟ್ ಥಿಯರಿಲಿ ಬೇರೆ ಬಂದಿದೆ. ಸ್ವಲ್ಪ ನಾರ್ಮಲಿ ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್ ತರ ಇದೆ ಟಿಲ್ 23 ಆಗಸ್ಟ್ ವರ್ಗು. ಶುಕ್ರ ಕೂಡ 2nd ಲೆವೆಲ್ ಅಂಡ್ 3rd ಲೆವೆಲ್ ಹಿಟ್ ಥಿಯರಿಲಿ 4 ಹಿಟ್ ಆಗಿದೆ. ವೆರಿ ಡೇಂಜರಸ್ ಕಾಂಬಿನೇಷನ್ ಇದೆ. ಫಸ್ಟ್ ಯಥೇಚ್ಛವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಅಂತ ಯಥೇಚ್ಛವಾಗಿ, ಅಥವಾ 108 ಸತಿ ಅಟ್ಲೀಸ್ಟ್ ಸೋಮವಾರ ಹೋಗಿ ಅಲ್ಲಿ ಪಠನೆ ಮಾಡ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಇದು. ಹಾಗೆ ಬಿಳಿ ದಾರ, ಸಿಲ್ಕ್ ದಾರ ಕೈಗೆ ಕಟ್ಕೋಬೇಕು. ಓಕೆ, ಕೆಲಸದ ವಿಚಾರಕ್ಕೆ ಬಂದಾಗ ಅದು ಹೇಳ್ತೀನಿ ನಿಮಗೆ. ಆಗಸ್ಟ್ ಆದ ನಂತರ ಬೇರೆ ಕೆಲಸ ಕಾಂಬಿನೇಷನ್ ಚೇಂಜ್ ಆಗ್ತಾ ಇದೆ. ಇಲ್ಲೇ ಮಾಡಬೇಕು ಅಂದ್ರೆ ಅವ್ರ ಪ್ರಶ್ನಾಶಾಸ್ತ್ರ ಹಾಕಿ ಅವ್ರು ಓಪನ್ ಮಾಡ್ತಾರಲ್ವ, ಅದು ಗೊತ್ತಾಗಲ್ಲ. ಒಟ್ಟು ಆಗಸ್ಟ್ ಆದ್ಮೇಲೆ ಸ್ವಲ್ಪ ನಿಮಗೆ ಒಂದು ಕುತೂಹಲ ಬರುತ್ತೆ. ಆರೋಗ್ಯದ್ದು ನೋಡ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಆರೋಗ್ಯ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಸೇರ್ಕೊಳ್ಳಿ, ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಬಂದಿರೋದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೋಬಹುದು, ಹೇಗೆ ನಾನು ಹೇಳ್ತೀನೋ ಆ ಥರ. ನೆಕ್ಸ್ಟ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಶಿವಮೊಗ್ಗದಿಂದ. ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಸರ್. ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನೆ ಸೂತ್ರಕ್ಕೆ ಹೋಗ್ತೀವಿ ಸರ್. ಓಕೆ. 95 ಸರ್. 95. ಹಾ.
ಸರ್ ಅವ್ರು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಈಗ ಕೆಲಸ ನಿಲ್ತಿದೆ ಅದು. ಒಂದು ನಿಮಿಷ ಹಾಕೊಳ್ತೀನಿ ತಡಿಯಮ್ಮ. ಹಾ ಸರ್. ಸ್ವಲ್ಪ ಯಾಕೋ 95? ಹಾ ಸರ್ 95. ಪ್ರಶ್ನೆ ಈಗ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಿಂತೋಯ್ತು, ಏನ್ ಕರೆಕ್ಟ್ ಆಗಿ ಹೇಳ್ಬಿಡಿ. ಹಾ, ಅಲ್ಲಿ ಕೆಲ್ಸ ಹೋಗ್ಬೇಕಾ ಬೇಡವಾ, ಎಷ್ಟು ನಿಂತೋಗಿದೆ ದಿವಸ ಸರ್. ಆಗುತ್ತೆ? ಅಲ್ಲೇ ಆಗುತ್ತಾ ಅಥವಾ ಬೇರೆ ಕಡೆ ಅವ್ರಿಗೆ ಆಗುತ್ತೋ ಅಂತ, ಅಥವಾ ಅಲ್ಲಿ ಹೋದ್ರೆ ಕಿರಿಕಿರಿ ಜಾತಕದಲ್ಲಿ ಅಲ್ಲೇ ಆಗತ್ತಾ ಅನ್ನೋದು ಸ್ವಲ್ಪ ಕಷ್ಟ. ಕೆಲಸ ಸಿಗುತ್ತೆ, ಕೆಲಸ ಆಗತ್ತೆ ಅನ್ನೋದು ಈಸಿ ನಮಗೆ. ಹಾ ಅಲ್ಲೇ ಆಗುತ್ತೆ ಅನ್ನಕ್ಕೆ ನಮ್ಗೆ ಇಲ್ಲಿ ಏನು, ನಾವು ಇಲ್ಲಿ ಕ್ಯಾಮ್ರಾ ಇಲ್ಲ, ಇಲ್ಲಿ ವಿಡಿಯೋ ಇಲ್ಲ, ಇಲ್ಲಿ ವಿಡಿಯೋದಲ್ಲಿ ಎಲ್ಲಿ ಹೋಗ್ತಾ ಇದಾರೆ ಇಲ್ಲ, ಸುಳ್ಳು ಹೇಳ್ಬಾರ್ದು ಅವೆಲ್ಲ. ಹೌದು ಕೆಲಸ ಸಿಕ್ಕೇ ಸಿಗುತ್ತಮ್ಮ ಈ ಟೈಮಲ್ಲಿ. ಅಲ್ಲೇ ಸಿಗುತ್ತೋ ಬೇರೆ ಕಡೆ ಒಟ್ಟಲ್ಲಿ ಕೆಲಸ ಸಿಗುತ್ತೆ, ಅದನ್ನ ಮಾತ್ರ ನಾನು ಹೇಳಕ್ ಸಾಧ್ಯ. ಸುಮ್ನೆ ಅಲ್ಲೇ ಸಿಗುತ್ತೆ ಅನ್ನಕ್ಕೆ ಸುಮ್ನೆ ಸುಳ್ಳು ಹೇಳೋದು ಅವೆಲ್ಲ ಇಲ್ಲ, ಅದೆಲ್ಲೂ ಆಗಲ್ಲ. ನಾವಿಲ್ಲಿ ವಿಡಿಯೋ ಇಟ್ಕೊಂಡಿಲ್ಲ ಇದ್ರೊಳಗಡೆ. ಹೆಲ್ತ್ ಒಂಚೂರು ಪ್ರಾಬ್ಲಮ್ ಇದೆ ಸರ್. ಈಗ ಎರಡೆರಡು ಇಲ್ಲ, ಒಂದು ಕೆಲಸ ತೀರಾ ಪ್ರಾಬ್ಲಮ್ ಇದ್ರೆ ಹೇಳ್ತೀನಿ ಇಲ್ಲೇ ಯಾವ್ದು ಪ್ರಯಾರಿಟಿ ಅಂತ. ಶುಕ್ರ ಬುಧ ಮೇವರೆಗೂ ಇದೆ, ಆಮೇಲೆ ಕೇತು. ಶುಕ್ರ ಬುಧ ಕೇತು ನೋಡೋಣ ಹೇಗಿದೆ ಅಂತ. ಕೆಲಸ ಕೊಡ್ತಾರಾ, ಬೇರೆ ಕಡೆ ಚೇಂಜ್ ಇದೆಯಾ ಅಂತ. ಶುಕ್ರ 59 ಇದೆ, ಚೇಂಜ್ ಆಫ್ ಜಾಬ್ ಅಂತ ತೋರಿಸ್ತಾ ಇದೆ. ಅಲ್ಲೇ ಹೋಗೋದು ಸ್ವಲ್ಪ ಕಷ್ಟಕರವಾಗೇ ಇದೆ 59 ಬಂದಾಗ. ಹೌದು ಸರ್. ಬುಧನಲ್ಲಿ ಕಾಂಬಿನೇಷನ್ ಕೆಲಸ 2-6-11 ಕಾಂಬಿನೇಷನ್ ಸಿಗುತ್ತೆ ಅಂತ ಬರುತ್ತೆ. ಈ ಏಪ್ರಿಲ್ ಮೇ ಆದಮೇಲೆ ಹೊಸ ಕೆಲಸಕ್ಕೆ ಸೇರ್ತಾರೆ. ಒಬ್ಬರು ಹಿರಿಯರಿಂದ, ಅವ್ರ ಕಂಪನಿ ಇರತಕ್ಕಂಥ ಯಾರಾದ್ರೂ ಒಬ್ರು ಬಾಸ್ ಗೀಸ್ ಯಾರಾದ್ರೂ ಇರ್ತಾರಲ್ಲ ಹಿರಿಯರಿಂದ, ಹಾ ಸರ್. ಇನ್ನೊಂದು ಕಡೆ ರೆಕಮೆಂಡೇಶನ್ ಮಾಡಿ ಅಲ್ಲಿ ಹೋಗು ಅಂತ ಆಲ್ರೆಡಿ ಇವಾಗ ಇನ್ಫಾರ್ಮೇಶನ್ ಬಂದಿರುತ್ತೆ. ಅವ್ರು ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಕೇಳಿ. ಹಾ ಸರ್. ಯಾರಾದ್ರೂ ಒಬ್ರು ಇರ್ತಾರಲ್ಲ ಸೀನಿಯರ್ ಅಂತ, ಹೌದು ಸರ್. ಹೌದಾಯ್ತು. ಆ ಸೀನಿಯರ್ ಹೇಳ್ತಾರೆ, ಎಲ್ಲಿ ಬಿಡಪ್ಪ ಇನ್ನೊಂದು ಕಡೆ ಅಲ್ಲಿ ಇದೆ, ನೀನು ನೋಡು, ಬೇಕಾದ್ರೆ ಸ್ವಲ್ಪ ಸಂಬಳ ಕಮ್ಮಿ ಆಗಿದ್ರು ಅಲ್ಲಿ ಹೋಗು ಅಂತ ಒಂದು ಅವ್ರಿಗೆ ಕಿವಿಗೆ ಬಿದ್ದಿರುತ್ತೆ. ಹಾ ಸರ್. ಅದನ್ನ ತಗೊಂಡ್ರೆ ಕೆಲಸ ಗಟ್ಟಿ, ಕೆಲಸ ಸಿಕ್ಕೇ ಸಿಗುತ್ತೆ, ಹಾ ಸರ್. ಪಕ್ಕ ಕೆಲಸ ಸಿಗುತ್ತೆ. ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ. ರಾತ್ರಿ ಹೊತ್ತು ಮೊಸರು ಮತ್ತೆ ಸಕ್ಕರೆ ಪ್ರತಿ ದಿವಸ ತಿನ್ನಕ್ ಹೇಳಿ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಕಾಲಿಗೆ, ಲೆಫ್ಟ್ ಕಾಲಿಗೆ ಕರಿದಾರ ನೆಕ್ಸ್ಟ್ ಹೋಗೋದಕ್ಕೆ ಪರ್ಮನೆಂಟ್ ಆಗಿರುತ್ತೆ. ಏಪ್ರಿಲ್ ಮೇಲೆ ಸಿಗುತ್ತೆ. ಅವ್ರು ಯಾರ್ದು ಒಬ್ರು ಸೀನಿಯರ್ ಇರ್ತಾರಲ್ಲ ಅವ್ರ ಮಾತನ್ನ ಕೇಳಕ್ ಹೇಳಿ. ಪ್ರಶ್ನಾಶಾಸ್ತ್ರದಲ್ಲಿ 9 ಅಂತ ಬಂದಿದೆ. 9 ಅಂದ್ರೆ ಬಾಸ್, ಯಾರೋ ಒಬ್ರು ಸ್ವಲ್ಪ ಗಾಡ್ ಫಾದರ್ ತರ. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹಾ ನಮಸ್ಕಾರ, ಹೇಳಿ. ಮಗಳ ಬಗ್ಗೆ ಕೇಳಬೇಕು ಗುರುಜಿ, ಪ್ರಶ್ನಾಶಾಸ್ತ್ರ. ಮಗಳ ಬಗ್ಗೆನಾ, ಏನ್ ಕೇಳ್ಬೇಕು? ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಜಾಬ್ ಬಗ್ಗೆ. ಗುರುಜಿ ಜಾತಕ ಇಲ್ವಾ? ಜಾತಕ ಅದು ಸರ್, ಡೇಟ್ ಆಫ್ ಟೈಮಿಂಗ್ ಸರಿ ಇಲ್ಲ ಗುರುಜಿ. ಸರಿ ಇಲ್ಲ, ಓಕೆ ಆಯ್ತು ಹೇಳಿ. ನಂಬರ್ 11 ಗುರುಜಿ. ಹಾ, ಜಾಬ್ ಬಗ್ಗೆ ಏನ್ ಕೇಳ್ಬೇಕು? ಜಾಬ್ ಟ್ರೈ ಮಾಡ್ತಾ ಇದ್ದಾಳೆ ಗುರುಜಿ. ಬಿ ಆಗಿ 2 ವರ್ಷ ಆಯ್ತು. 1 ಇಯರ್ ಕೋರ್ಸ್ ಮಾಡಿದ್ಲೆ, ಅಷ್ಟು ಕೂಡ ಇದನ್ನಾಗಿತ್ತು. ಪ್ಲಸ್ ಜಾಬ್ ಆಗ್ತಾ ಇಲ್ಲ. ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ? ಇಲ್ಲ ಪ್ರೈವೇಟ್ ಯಾವ ಜಾಬ್ ಆದ್ರೂ ಹುಡುಕ್ತಾ ಇದ್ದೀರಾ? ಹಾ, ಬಿ ಮುಗಿದಿದೆ ಗುರುಜಿ. ಕಂಪನಿಗೆ ಹೋಗಿ ಶುಕ್ರ ಬುಧ ಏಪ್ರಿಲ್ ಆದ್ಮೇಲೆ ಕಿತ್ತು, ಅದೇ ಕಾಂಬಿನೇಷನ್. ಸಾಫ್ಟ್ವೇರ್ ಆಗಿದೆ ಗುರುಜಿ. ಆಯ್ತಾಯ್ತು, ನೋ ಪ್ರಾಬ್ಲಮ್. ಶುಕ್ರ ಬುಧ 10-11 ಕೇತುನಲ್ಲಿ ಸಿಗುತ್ತೆ. ಏಪ್ರಿಲ್ ಆದಮೇಲೆ ಡೆಫಿನೆಟ್ಲಿ ತೋರಿಸ್ತಾ ಇದೆ ಮತ್ತೆ ಇದನ್ನು ಕೂಡ. ಏಪ್ರಿಲ್ ಇಂದ ಜೂನ್ ಒಳಗಡೆ ಅವ್ರು ಜಾಬಲ್ಲಿ ಇರ್ತಾರೆ. ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕಂದ್ರೆ ಕೇತುನಲ್ಲಿ 8 ಹಿಟ್ ಆಗಿದೆ. ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ಕಂಪನಿ ಅಥವಾ ಸ್ಯಾಲ್ರಿ ಕಾಂಪ್ರಮೈಸ್ ಆಗಬೇಕು. ಸ್ವಲ್ಪ ಇವ್ರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಇವ್ರಿಗೆ ಬುಧ ಬಹಳ ಸ್ಟ್ರಾಂಗ್ ಇರೋದ್ರಿಂದ ಓಂ ಬ್ರಾಮ್ ಬ್ರೀಂ ಬ್ರೌಮ್ ಸಹ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ. ಒಂದು ಕಾಂಬಿನೇಷನ್ ಇಲ್ಲಿ ಏನ್ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಫಿಯರ್ ಸೈಕಾಸಿಸ್ ಇದೆ ಅವ್ರಿಗೆ. ಇದೀರಾ ಲೈನಲ್ಲಿ? ಫಿಯರ್ ಸೈಕಾಸಿಸ್ ಇರ್ತಕ್ಕಂಥದ್ದು ಅಂದ್ರೆ ಇಂಟರ್ವ್ಯೂನ ಹೆದರಿಕೆಯಿಂದ ಅಥವಾ ಸಬ್ಮಿಷನ್ ಮಾಡ್ಬಿಡ್ತಾರೆ, ಸಿಕ್ಲಿ ಅಂತ. ದೇ ಫಾಲಿಂಗ್ ಅಟ್ ದಿ ಫೀಟ್ ಅಂತ ಕರಿತೀವಿ. ಅದು ಸ್ವಲ್ಪ ಧೈರ್ಯವಾಗಿದ್ರೆ ಏಪ್ರಿಲ್ ಇಂದ ಜೂನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸಿಕ್ಕಿರೋದನ್ನ ಕಮ್ಮಿ ಸಂಬಳ ಇರ್ಬೋದು, ಕಂಪನಿ ಸ್ವಲ್ಪ ಮೀಡಿಯಂ ಇರ್ಬೋದು, ಡೋಂಟ್ ವರಿ, ಫಸ್ಟ್ ಎಂಟರ್ ಆಗ್ಬಿಡಿ, ಆಮೇಲೆ ಈಜೋದು ಇದ್ದೇ ಇರುತ್ತೆ. ಧುಮುಕ್ ಬಿಡ್ಬೇಕು ನೀರಲ್ಲಿ. ಕಮ್ಮಿ ಇದೆ ನೀರು, ಜಾಸ್ತಿ ಇದ್ರೆ ನೀರಿದ್ರೆ ನಾನು ಈಜ್ತೀನಿ, ನೀರು ಸ್ವಲ್ಪ ಕಾಣಿಸ್ತಾ ಇಲ್ಲ, ತಿಳಿಯಾಗಿಲ್ಲ, ಅವೆಲ್ಲ ಬೇಡ. ಒಂದು ಸಿಕ್ತಾಗ ಜಾಯ್ನ್ ಆಗ್ಬಿಡ್ಬೇಕು. ವೆನ್ ವಿ ಸ್ಟಾರ್ಟ್ ಎ ಕೆರಿಯರ್ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಆಫ್. ಅದನ್ನ ನಾವು ಇಂಥದೇ ಬೇಕು ಅಂಥದೇ ಬೇಕು, ಒಂದೊಂದು ಗ್ರೋತೇ ಬೇಕು, ಹಂಗೆ ಬೇಕು, ಅದೆಲ್ಲ ಮಾಡ್ಕೋಬೇಡಿ. ಓಕೆ, ಕಾಂಬಿನೇಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಏಪ್ರಿಲ್ ಆದ್ಮೇಲೆ ಅವ್ರಿಗೆ ಗ್ರೋತ್ ಸಿಗುತ್ತೆ. ಒಂದು 3 to 4 years ಆದ್ಮೇಲೆ ಒಳ್ಳೆ ಪೊಸಿಷನ್ಗೂ ಬರ್ತಾರೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ.
ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಹ್ಮ್ ಅವ್ರ ಹೆಸರು ರಾಘವೇಂದ್ರ ಅಂತ. ಓಕೆ. ಅವರು 4 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಿಲ್ಲ. ಏನಿವತ್ತು ಬರೀ ಹೋಗ್ತಾರ? ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಹಾ ಸರಿ. 1 to 2 ನಂಬರ್ ಹೇಳಿ. 108. 108. ಹಾ. ಏಜ್ ಎಷ್ಟು ಅವ್ರಿಗೆ? 37 ಇವಾಗ. 37. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, ಏನೋ ಪ್ರಾಬ್ಲಮ್ ಆಗಿ ಹೋಗ್ತಾ ಇಲ್ಲ. ಅಲ್ಲಿ ಫೈನಾನ್ಸ್ ಅಲ್ಲಿ ಏನ್ ಮಾಡಿದ್ರಲ್ಲಿ? ಫೈನಾನ್ಸ್ ಅಲ್ಲಿ ಸ್ವಲ್ಪ ದುಡ್ಡು ತಗೊಂಡು ಸಾಲ ಮಾಡ್ಕೊಂಡಿದ್ದಾರೆ ಗುರುಜಿ. ಅದೇ ಸಮಸ್ಯೆ ಬಂದಿರೋದು. ಹಾ ಗುರುಜಿ. ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಹಾಕಿದಾರಾ? ಅಂದ್ರೆ ಏನು ಎನ್ಕ್ವೈರಿ ಮಾಡಿಲ್ಲ. ಬರುತ್ತೆ ಎಲ್ಲ ಕಡೆ 8885. ಹ್ಮ್ ವೆರಿ ಡೇಂಜರಸ್. ಹ್ಮ್. ರಿಸೈನ್ ಮಾಡಿ, ರಿಸೈನ್ ಮಾಡಿ, ಹಾ? ರಿಸೈನ್ ಮಾಡಿ. ಕೆಲ್ಸ ನನ್ನ ಸಜೆಷನ್ ರಿಸೈನ್ ಮಾಡಿ. ತಪ್ಪಿಸ್ಕೊಳಕ್ಕಾಗಲ್ಲ ಅವರು, ಹ್ಮ್ ತಪ್ಪಿಸ್ಕೊಳಕ್ಕಾಗಲ್ಲ. ಹ್ಮ್ ಅವ್ರ ಫ್ರೆಂಡ್ಸ್ ಸ್ವಲ್ಪ ತಲೆ ಕೆಡಿಸ್ತಾ ಇದಾರೆ. ಹ್ಮ್ ಆ ಫ್ರೆಂಡ್ಸ್ ಅಲ್ಲಿರ್ತಕ್ಕಂಥ ಕೊಲಿ ಕೆಲವರು 2-3 ಜನ ಸ್ವಲ್ಪ ನೆಗೆಟಿವ್ ಇದ್ದಾರೆ. ಹ್ಮ್ ಅವ್ರನ್ನ ಮಾತಾಡ್ಸೋದನ್ನ ಕಮ್ಮಿ ಮಾಡಕ್ ಹೇಳಿ. ಹ್ಮ್. ಯಾವಾಗ್ಲೂ ಫೋನಲ್ಲಿ ಮಾತಾಡ್ಕೊಂಡು ಅದು ಇದು ಹೇಳೋದು. ಕಾಂಬಿನೇಷನ್ 38 ಇದೆ. ಎಲ್ಲ ಹೇಳ್ಕೊಂಬಿಡೋದು ಮಾಡಿರೋದೆಲ್ಲ. ಹ್ಮ್ ಹ್ಮ್ ನಾನು ವಾಹಿನಿಲಿ ಹೇಳ್ತಾ ಇದ್ದೀನಿ ಓಪನ್ ಆಗಿ. ಹ್ಮ್. ಹೇಳಿ. ಅದನ್ನೇ ರೆಕಾರ್ಡ್ ಮಾಡಿ ನಾಳೆ ಒಳಗಾಗ್ತಾರೆ. ಹ್ಮ್ ಅವರು ಸೈಲೆಂಟ್ ಆಗಿರ್ಬೇಕು. ಒಂದು ಮಂತ್ರ ಕೊಡ್ತೀನಿ, ಓಂ ನಮೋ ನರಸಿಂಹ ತವದಾಸೋಹಂ. ರಿಸೈನ್ ಮಾಡೋದು ಒಳ್ಳೇದು ಅಂತ ನನ್ನ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಒಂದು ಮಾರಲ್ ಸಪೋರ್ಟ್ ಕೊಡಿ ಆಯ್ತಾ? ಕೆಲವೆಲ್ಲ ಎಷ್ಟು ಡಿಸಿಷನ್ ತಗೊಂಡ್ಬಿಡ್ತೀವಿ. ಸರಿ ಆಯ್ತು. ನೆಕ್ಸ್ಟ್. ನಮಸ್ಕಾರ. ಹಲೋ ನಮಸ್ಕಾರ ಗುರುಜಿ. ಹೇಳಮ್ಮ. ಬಾಗಲಕೋಟೆಯಿಂದ ಗುರುಜಿ. ನಾವು ಒಂದು ನಮ್ಮ ಸಸಿದ ಮಗುವಿಗೆ ಜನ್ಮ ನೀಡಿದಾರೆ 11/2/2021. 11/2/2021 ಇದು ಗುರುವಾರ, ಹೋದ ಗುರುವಾರ. ಹಾ ಸರಿ. ಸಮಯ ಬೆಳಗ್ಗೆ 3:25. ಹುಟ್ಟಿದೂರು ಬಾಗಲಕೋಟೆ. ಏನ್ ಪ್ರಶ್ನೆ? ಅದೇ ಸರ್ ಮುಹೂರ್ತ ಸರಿ ಇಲ್ಲ ಅನ್ನತ್ತಿದ್ರಿ. ಅವ ತಮಾಷೆ ಚಿಕ್ಕಿ ಸಲುವಾಗಿ ಅದು ಒಂದ್ 5 ದಿವಸ ಬಿಟ್ಟು ಇದು ಮಾಡಬೇಕಾಯ್ತಲ್ವಾ, ಹುಟ್ಟಬೇಕಾಯ್ತಲ್ವಾ? ಯಾರು ಹೇಳಿದ್ ನಿಮಗೆ ಮುಹೂರ್ತ ಸರಿ ಇಲ್ಲ ಅಂತ? ಅದೇ ಸರ್ ನಮ್ ಕಡೆ ಇದ್ದವ್ರೆ. ಅಲ್ಲ ಅವ್ರಿಗೆ ಹೇಳ್ಬೇಕಾಯ್ತು ಬೇರೆ ಮುಹೂರ್ತ ಇಟ್ಕೊಡಿ, ನಾವು ಅದೇ ಪ್ರಕಾರನೇ ಡೆಲಿವರಿ ಮಾಡಿಸ್ತೀವಿ ಅಂತ. ಜನನ ದೋಷ ಐತಿ ಅಂತ ಹಿಂಗ ಅಂದ್ರಿ. ಅದಕ್ಕೆ ಜನನ ದೋಷ. ಹ್ಮ್. ಅಮಾವಾಸ್ಯೆನ ಪೌರ್ಣಿಮೆ ಮಾಡ್ಬಿಡ್ತಾರೆ. ಅಮಾವಾಸ್ಯೆ ಐತ್ರಿ ಸರ್. ಅಮಾವಾಸ್ಯೆ ಇದ್ರೆ ಏನಾಗುತ್ತೆ? ಕಪ್ಪು ಗುಟ್ಟಿದ್ಯಾ ಮಗು? ಇಲ್ಲ ಗುರುಜಿ. ಅದೇನೋ ಗೋಪ್ರಸವ ಶಾಂತಿ ಏನ ಅಂತಂದ್ರಿ. ನಮ್ಮವರೆಲ್ಲ ಪುರೋಹಿತರು ಇದಾರೆ, ಕೈ ಎತ್ತಿ ಮುಗಿಬೇಕು ಅವ್ರಿಗೆ. ನಿಮಗೊಂದು ಬೀಜ ಬಿತ್ತಿದ್ರ, ವಿಷದ ಬೀಜ, ಇನ್ನ ಅವನಿಗೆ ಏನಾದ್ರೂ ಹುಡುಗನ ಹುಡುಗಿನ? ಹೆಣ್ಣು ಹುಡುಗಿರಿ, ಹೆಣ್ಣು ಮಗು. ಆಯ್ ಗಂಡ ಹೆಣ್ಣ ಕರೆಕ್ಟಾಗಿ ಹೇಳಿ. ಹೆಣ್ಣು ಮಗು ರೀ, ಹೆಣ್ಣು ಮಗು. ಮುಗಿದೋಯ್ತಿನ್ನ ಅವಳದು ಜೀವನ ನೀವೇ ನರಕ ಮಾಡ್ಬಿಡ್ತೀರ. ನೀವೇ ಸಾಕು. ಅವರು ನಿಮಗೆ ವಿಷದ ಬೀಜ ಹಾಕಿದ್ರು, ನೀವು ಆ ಬೀಜ ತಗೊಂಡು ಎಲ್ಲ ಕಡೆ ಹಾಕ್ತಾ ಇದೀರಾ. ನೀವೇನಾಗ್ಬೇಕು ಅವ್ರಿಗೆ? ಏನು ಮಾಡಿಲ್ ಗುರುಜಿ ನಾವು. ನೀವೇನಾಗ್ಬೇಕು ಅವ್ರಿಗೆ ಅಂತ ಕೇಳಿದ್ದು. ಆ ಮಗುವಿಗ್ರಿ ಅಜ್ಜಿ ಆಗ್ಬೇಕ್ರಿ ನಾನು, ಮಗುವಿಗ್ರಿ. ಮತ್ತೆ ನಮ್ ಪ್ರೋಗ್ರಾಮ್ಗೆ ಯಾಕೆ ಮಾಡ್ತಾ ಇದೀರಾ? ಅಂತವೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ, ಅಂತವೆಲ್ಲ ತಳ್ಳ ಹಾಕ್ತಿವಿ. ಒಂದ್ ದಿವಸ ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಟಾಪ್ ಲೀಡರ್ಸ್ನು ಹಾಕ್ತೀನಿ, ಹುಡುಗಿರ್ದು ಹಾಕ್ತೀನಿ, ಹುಡುಗರ್ದು ಹಾಕ್ತೀನಿ ನಾನು. ಅವಾಗ ನೋಡಿ ಆ ಪ್ರೋಗ್ರಾಮ್ ನೋಡಿ, ಎಂತೆಂತ ಮಹನೀಯರು ಅಂತ ದಿವಸದಲ್ಲಿ ಹುಟ್ಟಿದ್ದಾರೆ ಅಂತ. ಅದರಿಂದ ಅಲ್ಲ, ದಶಾ ಏನಿರುತ್ತೋ ಅದು. ದಶಾ ನೋಡೋಣ. ಚಂದ್ರ ದಶಾ ನಡೀತಾ ಇದೆ. ಚಂದ್ರನ ಕಾಂಬಿನೇಷನ್ನು ಫಸ್ಟ್ ಕ್ಲಾಸ್ ಆಗಿದೆ. ಸಿಕ್ಕಾಪಟ್ಟೆ ಹಣನ ಗಳಿಸ್ತಾಳೆ. ಕಾಮರ್ಸ್ ಲೈನ್ ಒಳ್ಳೆ ಫೈನಾನ್ಸ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಏನು ಟೆನ್ಷನ್ ಇಲ್ಲ. ಹಿಂಗೆ ಹೇಳಿ ಅವಳನ್ನ ಹಾಳು ಮಾಡ್ಬಿಡ್ಬೇಡಿ ದಯವಿಟ್ಟು. ಇಂಥ ನೆಗೆಟಿವ್ ಅಮಾವಾಸ್ಯೆ ಹುಟ್ಟಿದ ತಕ್ಷಣ ಏನು ಅವಳಿಗೇನು ಎಲ್ಲ ಏನು ಹಾಳಾಗೋಗ್ಲಿ ಬಿಡ್ರಿ ಅವ್ರು ಹೇಳಿದವರು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ ನಾವು. ಏನ್ ದೋಷಕ್ಕೆ ಏನಾರು ಮಾಡ್ಕೊಂಡ್ರ ಹೋಗ್ಲಿ, ಏನ್ ದೋಷ ಹೋಗ್ಬೇಕಂತೆ ಮಾಡ್ಕೋಬೇಕಂತೆ?
ಕಟ್ ಮಾಡಿಸ್ಬಾರ್ದು. ನಾವು ಇದಕ್ಕೆ ಏನು ಮಾಡೋಣ? ಅಮಾವಾಸ್ಯೆ ಹುಟ್ಟಿದವ್ರಿಗೆ ಏನು ಮಾಡೋಣ? ಅಮಾವಾಸ್ಯೆ ದೋಷ ಯಾವುದೂ ಇಲ್ಲ ಅಲ್ಲಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಸಂಬಡಿ ಬಾರ್ನ್ ಇನ್ ಅಮಾವಾಸ್ಯೆ ವಿಲ್ ಬಿ ಬ್ಯಾಡ್, ಕಪ್ಪು ಹುಟ್ತಾರೆ, ಅವೆಲ್ಲ ಏನಿಲ್ಲ. ಅಮೇರಿಕದಲ್ಲಿರೋರು ಅಮಾವಾಸ್ಯೆ ದಿವಸ ಹುಟ್ಟೋದಿಲ್ವಾ? ಬೆಳ್ಳಿಗೆ ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಈ ರೀತಿ ದಿ ಮೂನ್ ಡಸಂಟ್ ಹ್ಯಾವ್ ಸ್ಟ್ರೆಂತ್ ಅಂತ ನಾವು ನೋಡ್ತೀವಿ ಫಸ್ಟ್ ಪಾಯಿಂಟಲ್ಲಿ. ಆದರೆ ಕಾಂಬಿನೇಷನಲ್ಲಿ ಇಟ್ ಈಸ್ ಸೀಯಿಂಗ್ ಇಟ್ಸ್ ಓನ್ ಹೌಸ್. 2ನೇ ಮನೆಯಿಂದ 8ನೇ ಮನೆ ನೋಡ್ತಾ ಇದೆ, ಇಟ್ಸ್ ಓನ್ ಹೌಸ್. ಮತ್ತೆ ಕೇಮದ್ರುಮ ಇದೆಯಾ ಅಂತ ನೋಡ್ತೀವಿ. ಕೇಮದ್ರುಮ ಅಮಾವಾಸ್ಯೆ ದಿವಸದಲ್ಲಿ ಕೇಮದ್ರುಮ ಯೋಗ ಇದೆಯಾ? 4 ಪ್ಲಾನೆಟ್ಸ್ ಜೊತೆಲಿದೆ. ಗಜಕೇಸರಿ ಯೋಗ ಆಗಿದೆ, ಬುಧಾದಿತ್ಯ ಯೋಗ ಆಗಿದೆ, ಶುಭ ಗ್ರಹಗಳು 3 2ನೇ ಮನೆಯಲ್ಲಿ ದ್ವಿತೀಯ ಸ್ಥಾನ. ಕುಟುಂಬಕ್ಕೆ ಒಳ್ಳೇದು ಮಾಡುತ್ತೆ ಈ ಮಗು. ಜನನ ಆಗಿರೋದ್ರಿಂದ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ. ಪರಾಕ್ರಮ ಸ್ಥಾನದಲ್ಲಿ ಮತ್ತೆ ಶತ್ರುವಿನ ಸ್ಥಾನದಲ್ಲಿ 6 ಶತ್ರುಜಯ. ನಿಮ್ಗೆ ಯಾವುದೇ ಶತ್ರುಗಳು ಈ ಮಗು ಹುಟ್ಟಿರೋದ್ರಿಂದ ಬರಲ್ಲ. ಪಂಚಮದಲ್ಲಿ ಮಂಗಳ, ಅತ್ಯಂತ ಲಾಜಿಕಲಿ ಥಿಂಕ್ ಮಾಡ್ತಕ್ಕಂಥ ಹುಡುಗಿ. 12ನೇ ಮನೇಲಿ ಕೇತು, ದೈವ ಸಂಭೂತವಾಗಿರ್ತಕ್ಕಂಥ ಮಗು. ಅಜ್ಜಿ ಇದನ್ನ ತಲೆಯಿಂದ ತೆಗೆದಾಕಿ, ಅವನು ಯಾವನೋ ಹೇಳದ್ನಲ್ಲ ಅವನ ಹತ್ರ ಹೋಗೋದು ಸ್ವಲ್ಪ ನಿಲ್ಲಿಸಿ, ಇದನ್ನು ಹೇಳೋದು ನಿಲ್ಲಿಸಿ. ಉತ್ತರ ಕರ್ನಾಟಕದಲ್ಲಿ ಇದೊಂದು ಹೆಚ್ಚಾಗಿ ನಡೆಯುತ್ತೆ. ಉತ್ತರ ಕರ್ನಾಟಕದವರು ಸ್ವಲ್ಪ ಚೇಂಜ್ ಆಗಿ ಪ್ಲೀಸ್, ಕೈ ಮುಗಿದು ಕೇಳ್ಕೊತೀನಿ. ಇಂಥವೆಲ್ಲ ಚೇಂಜ್ ಆಗಿ, ಲೋಕ ಚೇಂಜ್ ಆಗ್ತಾ ಇದೆ, ದೇಶ ಚೇಂಜ್ ಆಗ್ತಾ ಇದೆ, ಕರ್ನಾಟಕವು ಚೇಂಜ್ ಆಗ್ತಾ ಇದೆ. ಇಂಥವೆಲ್ಲ ಬಿಟ್ಟು ನೀವು ಹೋಗಿ ಗುಡಿ ಗೋಪುರಕ್ಕೆ ಹೋಗಿ ನಮಸ್ಕಾರ ಮಾಡಿ, ನಿಮ್ಮ ಶರಣರನ್ನೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಇಂಥವ್ರ ಹೇಳೋರನ್ನ ನಮಸ್ಕಾರ ಮಾಡ್ಬಿಟ್ಟು ಈ ಕಡೆ ಸೈಡ್ಗೆ ಬಂದ್ಬಿಡಿ. ಏನೂ ಉದ್ಧಾರ ಆಗಿಲ್ಲ. ಇಂಥದ್ದೆಲ್ಲ ಮಾಡಿ ಯಾವುದನ್ನು ದೇಶ ಈ ಥರ ಹೇಳಿ ನೆಗೆಟಿವ್ ಹೇಳಿ ಯಾವುದನ್ನು ಏನೂ ಪ್ರಚಾರ ಇದಾಗಿಲ್ಲ. ಅವ್ರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಅಷ್ಟೇ. ಅಮಾವಾಸ್ಯೆ ದಿವಸ ಹುಟ್ಟುಬಿಟ್ರೆ ಏನೂ ಆಗಿಲ್ಲ. ಮಗು ಚೆನ್ನಾಗೇ ಇದೆ, ಆರೋಗ್ಯವಾಗಿದೆ, ಒಳ್ಳೆ ಕಾಂಬಿನೇಷನ್ಸ್ ಬರ್ತಾ ಇದೆ. ಇಟ್ ಥಿಯರಿ ತುಂಬ ಚೆನ್ನಾಗಿದೆ, ಒನ್ ಆಫ್ ದಿ ಬೆಸ್ಟ್. ಇಟ್ ಈಸ್ ಕರ್ಟೈಲ್ಡ್. ತಪ್ಪು ಅನ್ನೋದು ಅರಿವಿಲ್ಲದೆ ಮಾಡ್ತೀವಿ, ಬಟ್ ಮೋಸ ಅಂತ ಮಾಡ್ತಾರೆ ಜನ, ಅದು ಅರಿವಿದ್ದು ಮಾಡ್ತಾರೆ. ಇವೆರಡನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು ಎಲ್ಲರೂ ಲೈಫಲ್ಲಿ, ಇನ್ಕ್ಲೂಡಿಂಗ್ ನಾನು. ತಪ್ಪು ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ ಜೀವನದಲ್ಲಿ. ತಪ್ಪು ಮಾಡೋದು ಅರಿವಿಲ್ಲದೆ ಮಾಡ್ತೀವಿ. ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ಛೇ, ಅರಿವಿಲ್ಲದೆ ಮಾಡ್ಬಿಡ್ತೀವಿ. ಮೋಸ ಮಾಡ್ತಾರಲ್ಲ, ಅರಿವಿದ್ದು ಮಾಡ್ತಾರ ಅವರೆಲ್ಲ. 2ನೇ ಸಾಲಿಗೆ ನಾವು ಹೇಳ್ಬಾರ್ದು. ಯಾರು ಈ ಥರ ಹೇಳ್ತಾರೆ 2ನೇ ಸಾಲಿಗೆ ಇರ್ತಾರೆ. ನೀವೇನೋ ಅರಿವಿದ್ದೇನೋ ಹೇಳ್ಬಿಟ್ವಿ ಇನ್ನೊಬ್ಬರ ಮನಸ್ಸಿನ ಮೇಲೆ. ಯಾಕಂದ್ರೆ ಇವತ್ತು ಹೇಳಿರ್ತಕ್ಕಂಥ ಆ ಮಗುವಿನ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರ ಅದು ಇಂಪ್ರಿಂಟ್ ಆಗ್ಬಿಡುತ್ತದು ಪೋಷಕರ ಮನಸ್ಸಲ್ಲಿ, ಅಜ್ಜಿಯ ಮನಸ್ಸಲ್ಲಿ ಇಂಪ್ರಿಂಟ್ ಆಗುತ್ತೆ. ಇದು ಬೇಕಾ? ನಮ್ದು ಪ್ರಮೇಯ ಬಹಳ ಡಿಫ್ರೆಂಟ್ ಆಗಿರ್ಬೇಕು. ಡಾಕ್ಟರ್ಗೆ ನಾಳೆ ಸಾಯ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನೀನ್ ನಾಳೆ ಸತ್ತೋಗ್ತೆ ಕಣ ಅಂತ ಹೇಳಿದ್ರೆ ಏನು ಕೇಳ್ಬೇಡಿ ಅಂತ ಹೇಳಿ. ಏನಾಗುತ್ತೆ? ಅಮಾವಾಸ್ಯೆ ಹುಟ್ಟಿದವ್ರದ್ದು ಎಲ್ಲಿ ನಿದರ್ಶನ ಇದೆ? ಅಮಾವಾಸ್ಯೆ ಹುಟ್ಟಿದವರೆಲ್ಲ ಎಕ್ಕುಟ್ಟೋಗಿದ್ದಾರೆ ಅಂತ ಎಲ್ಲರೂ ಇದೆಯಾ? ಲಕ್ಷಾಂತರ ಜನ ಅಮಾವಾಸ್ಯದಲ್ಲಿ ಹುಟ್ಟುತ್ತಾರೆ. ಎಷ್ಟು ಜನ ಬೇಕು ನಿಮಗೆ? ಅಮಾವಾಸ್ಯೆಯಲ್ಲಿ ಗ್ರೇಟ್ ಲೀಡರ್ಸ್ ಆಗಿರೋದು ಸದ್ಯಕ್ಕೆ ನನ್ನ ಹತ್ರ ಲಿಸ್ಟ್ ಸಿಕ್ಕಿಲ್ಲ. ಖಂಡಿತ ಸಿಕ್ಕಿದ ತಕ್ಷಣ ಹಾಕ್ತೀನಿ, ಹೆಸರು ಹೇಳ್ತೀನಿ, ಇನ್ಕ್ಲೂಡಿಂಗ್ ಜೆಂಟ್ಸ್, ಇನ್ಕ್ಲೂಡಿಂಗ್ ಲೇಡೀಸ್. ಇಂಥ ಪ್ರಮೇಯನ ನಿಲ್ಲಿಸಿದ್ರೆ ನಮ್ಮ ಜ್ಯೋತಿಷ್ಯ ಉಳಿಯುತ್ತೆ. ಇದನ್ನೇ ಹೇಳ್ತಾ ಇದ್ದಿದ್ದು ನಾನು. ಯಾವ ನಿದರ್ಶನವೂ ಇಲ್ಲ, ಯಾವ ಡೇಟಾ ಇಲ್ಲ, ಯಾವ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಪೆರಿಮೆಂಟ್ ಇಲ್ಲ. ಹಿಂಗೆ ಹೇಳಿದಾಗ ಯಾರೋ ಒಬ್ಬ ತಲೆ ಕೆಟ್ಟವನು ಇಂಥ ಮೂಢನಂಬಿಕೆ, ಇಂಥ ಸಮಾಜನ ತಪ್ಪು ದಾರಿಗೆ ಮಾಡ್ತಕ್ಕಂಥ ಜ್ಯೋತಿಷ್ಯನ ನಿಲ್ಲಿಸಬೇಕು ಅಂತ ಒಂದು 10 ಜನ ನಿಲ್ಸಿದ್ರೆ ನಾವು ಒಳ್ಳೇದು ಮಟಾಶ್ ಮಾಡ್ಬಿಡ್ತಾರೆ ಇಂಥವರೆಲ್ಲ. ಇಂಥವ್ರನ್ನ ಧಿಕ್ಕಾರ ಮಾಡ್ಬೇಕು ನೀವು ಫಸ್ಟ್. ಯಾಕಂದ್ರೆ ನೀವು ಹೋಗಿರೋದೇ ಫಿಯರಲ್ಲಿ ಹೋಗ್ಬಿಟ್ಟಿರ್ತೀರ. ಒಂದು ಹೆಣ್ಣು ಮಗು ಜಾತಕ ಬರ್ಸಕ್ ಹೋಗಿರ್ತಾರೆ, ಅಲ್ಲಿ ಹಾಕದ ವಿಷದ ಬೀಜ, ವಿಷ ಎಲ್ಲ ಹರಡಿದೆ ನಿಮ್ಮ ಮನೆಯಲ್ಲಿ. ನಾನು ಎಷ್ಟು ಹೇಳಿದ್ರು ಹೋಗಲ್ಲ ಇದು. ಪ್ರತಿಯೊಂದು ಸಮಸ್ಯೆಗೂ ಅಮಾವಾಸ್ಯೆಗೆ ಹೋಲಿಕೆ ಮಾಡ್ತೀರಾ. ಯಾವ ಮನುಷ್ಯ ಸಮಸ್ಯೆ ಇಲ್ಲದೆ ಇದ್ದಾನೆ ಬರ್ದ್ಕೊಡಿ. ಪೌರ್ಣಮಿ ದಿವಸ ಹುಟ್ಟಿರೋನಿಗೆ ಸಮಸ್ಯೆ ಇಲ್ವಾ? ಅಷ್ಟಮಿಲಿ ಹುಟ್ಟಿರೋನಿಗೆ ಸಮಸ್ಯೆ ಇಲ್ವಾ? ಪಂಚಮಿಲಿ ಹುಟ್ಟಿರೋನಿಗೆ ಸಮಸ್ಯೆ ಇಲ್ವಾ? ಚತುರ್ಥಿಲಿ ಹುಟ್ಟಿರೋನಿಗೆ ಸಮಸ್ಯೆ ಇಲ್ವಾ? ಅಥವಾ
ಯಾವುದು ತ್ರಯೋದಶಿಲಿ ಹುಟ್ಟಿರೋನಿಗೆ ಏನೂ ಆಗಿಲ್ವಾ, ಅಥವಾ ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ದಾನೆ ತ್ರಯೋದಶಿಲಿ ಹುಟ್ಟಿರೋನು, ಅದರದ್ದು ನಿದರ್ಶನ ತಗೊಂಬನ್ನಿ. ಇಲ್ಲ, ಆ ಥರ ಎಲ್ಲ ಇಲ್ಲ. ಇಟ್ ಇಸ್ ಜಸ್ಟ್ ಎ ಕ್ಯಾಲೆಂಡರ್, ಇಟ್ ಇಸ್ ಜಸ್ಟ್ ಎ ಕ್ಯಾಲೆಂಡರ್. ಒಂದು ಫಿನಾಮಿನ ನಡೀತಾ ಇತ್ತು ಅಷ್ಟೇ, ಅದ್ರ ಪಾಡ್ಗದು ಹೋಗ್ತಾ ಇತ್ತು. ಮೂನ್ ಮೈಂಡ್ ಈಸ್ ಬ್ಲಾಕ್ಡ್ ಅಷ್ಟೇ. ಸ್ವಲ್ಪ ಡಲ್ ಆಗಿರ್ತಾರೆ, ಅದರಲ್ಲಿ ಏನಿದೆ, ಡಲ್ ಇದ್ದಾರೆ. ಅಯ್ಯೋ, ಎಲ್ಲ ಗ್ರಹಗಳು ಚೆನ್ನಾಗಿದ್ದು ಎಲ್ಲ ಪಾಸಿಟಿವ್ ಆಗಿರೋರು ಪೂರ್ತಿ ಡಲ್ ಇರ್ತಾರೆ, ಸಾಫ್ಟ್ ಆಗಿರ್ತಾರೆ. ಮೈಂಡ್ ಬೇಗ ಟಕ್ ಅಂತ ಹೇಳಿದ ತಕ್ಷಣ ಸೌಮ್ಯವಾಗಿರ್ತಾರೆ. ಗುಡ್ ಕ್ವಾಲಿಟೀಸ್ ಅಲ್ವಾ. ನಾನಿವತ್ತು ಹಾರಾಡ್ಕೊಳ್ತಾ ಇದ್ದೀನಿ, ಎಷ್ಟೋ ಜನ ನಮ್ಮನ್ನು ಬೈಕತ್ತಾರೆ, ಇವ್ನು ಮಾಡ್ಕೊ ಹಾರಾಡ್ತಾರೆ. ಸೌಮ್ಯವಾಗಿರೂ ಇಷ್ಟಪಡ್ತಾರೆ. ಸೌಮ್ಯವಾಗಿರ್ತಕ್ಕಂಥ ಕ್ವಾಲಿಟೀಸ್ ಬರುತ್ತೆ ಅಮಾವಾಸ್ಯೆ ದಿವಸ ಹುಟ್ಟಿದ್ರೆ. ಹೂ ಸೆಡ್ ಇಟ್ಸ್ ಎ ಬ್ಯಾಡ್ ಡೇ? ಏನ್ ಚೇಂಜ್? ಅಮಾವಾಸ್ಯೆ ದಿವಸ ನೀವು ಆಕಾಶ ನೋಡ್ರೆ ಏನಾದ್ರು ಚೇಂಜಸ್ ಇರುತ್ತಾ? ಏನೋ ಕಾಗೆಗಳೆಲ್ಲ ಓಡಾಡ್ತಾ ಇರುತ್ತಾ ಅಮಾವಾಸ್ಯೆ ದಿವಸ ಮೇಲೆ? ಅಥವಾ ಏನಾದ್ರು ಪ್ರೇತ್ರಾತ್ರಮ ಎಲ್ಲ ಕಾಣಿಸುತ್ತಾ ಎಲ್ಲರಿಗೂ? ಎಲ್ಲೂ ನಿದರ್ಶನ ಇಲ್ಲ. ಕಾಣದೇ ಇರೋದು, ನೋಡದೇ ಇರ್ತಕ್ಕಂಥದ್ದು, ಅನುಭವಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು, ಸಮಾಜಕ್ಕೆ ಕೆಟ್ಟ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಅವರು ಜ್ಯೋತಿಷರ ಪಂಗಡಕ್ಕೆ ಬರೋದಿಲ್ಲ. ಕೆಟ್ಟದ್ದು ಅದು ಒಂದೊಂದೊಂದು ಎಕ್ಸಾಂಪಲ್ ನಾನು ಹೇಳೋದು. ಓವರ್ ಆಲ್ ತಗೊಳ್ಳಿ, ಮದುವೆ ಜೀವನದಲ್ಲೋ ಅಥವಾ ಇನ್ನೊಂದು ಜೀವನದಲ್ಲೋ ಏನೋ ಕಮ್ಮಿ ಆಗಿದೆ, ಇದು ಕಷ್ಟ ಆಗಲ್ಲ, ಜಪ ತಪ ಮಾಡ್ಕೊಳ್ಳಿ ಅಷ್ಟೇ. ಅದರಲ್ಲಿ ನೆಗೆಟಿವ್ ಆಗಿ ಆಗೋಗಿರೋದನ್ನ ಇನ್ನು ಹಿಂಗಿದೆ ಅಂತ ಹೇಳ್ಕೊಂಡು ಹೋಗ್ಬೇಕು. ಬರದೇ ಇರೋದನ್ನ ಬರೆಸಿ, ಅದು ಬರದೇ ಇರೋದನ್ನ ಬಲವಂತಾಗಿ ಬರೆಸಿ, ಫಸ್ಟೇನೆ ಹಿಂಸೆ ತಗೊಂಡು ಈ ರೀತಿ ಮಾಡ್ತಕ್ಕಂಥ ಜ್ಯೋತಿಷ್ಯರನ್ನ ಫಸ್ಟ್ ನೀವು ಖಂಡಿಸಿ, ಅಲ್ಲಿ ಹೋಗೋದನ್ನ ನೀವು ನಿಲ್ಲಿಸಿ. ನೀವು ಅಲ್ಲಿ ಹೋಗೋದು ನಿಲ್ಲಿಸಿ, ನಿಮ್ಮ ಜೀವನಗಳು ಚೆನ್ನಾಗಿರುತ್ತೆ. ಧಿಕ್ಕಾರ ಬೇಡ, ಅದಾಗೋದಿಲ್ಲ ಅದು. ಯಾಕಂದ್ರೆ 1-to-1 ಕಾನ್ವರ್ಸೇಷನ್, ಯಾರು ಹೋಗಿ ಏನು ಗಲಾಟೆ ಮಾಡ್ತಾರೆ ಅಲ್ಲಿ, ನಿಮಗೂ ಅವ್ರಿಗೂ ಮಧ್ಯೆ ನಡೆದಿರ್ತಕ್ಕಂಥ ನಿಮ್ಗೆ ವಿಷ ಬೀಜ ಹಾಕ್ದ, ಸಮಾಜಕ್ಕೆ ಗೊತ್ತಿಲ್ಲ. ಇಲ್ಲೇನೋ ವಾಹಿನಿಗೆ ಹೇಳಿದ್ರಿ, ಇನ್ನೊಂದ್ಸತಿ ಅವರ ಮನೆಗೆ ಅಥವಾ ಅಂಥವ್ರಿಗೆ ಮನೆಗೆ ಕಾಲಿಡಬೇಡಿ. ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತ ಮನಸ್ಸಲ್ಲಿ, ತಾತ್ಕಾಲಿಕ ಪೂಜೆ ಮಾಡಿಸ್ಬಿಡ್ಲಿ ಅಂತ. ಆದ್ರೆ ಒಂದ್ಸತಿ ಅಮಾವಾಸ್ಯೆ ಅಂತ ಹೇಳಿ ನಿಮ್ಗೆ ಪೂಜೆ ಮಾಡಿಸ್ತಾರೆ, ನಿಮ್ಮ ಮನಸ್ಸಲ್ಲಿ ಅದು ಉಳ್ಕೊಂಡ್ಬಿಡುತ್ತದು. ಇದು ತಲೆಲಿಟ್ಕೊಳ್ಳಿ. ಹೇಳೋದು ಈಸಿ, ಅಮಾವಾಸ್ಯೆ ಹುಟ್ಟಿದ್ದಾರೆ ಕೆಟ್ಟದಾಗತ್ತೆ ಅಂತ. ಅದಕ್ಕೆ ಏನ್ ಮಾಡಬೇಕು? ಪೂಜೆ ಮಾಡಿಸಿದ ತಕ್ಷಣ ಅಮಾವಾಸ್ಯೆ ಹೋಗಿ ಪೌರ್ಣಮಿ ಆಗ್ಬಿಡುತ್ತೆ. ದಡ್ಡ ಶಿಖಾಮಣಿಗರ ಲೆಕ್ಕ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಮತ್ತೆ ಕರೆಗಳು ನೋಡೋಣ. ಮತ್ತೆ ಇವತ್ತು ಈ ರಥಸಪ್ತಮಿ ನಾಳೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ. ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ, ಬಹಳಷ್ಟು ವಿಚಾರಗಳು ಹೇಳ್ತೀನಿ. ಓಕೆ, ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಅಕ್ಕರ ಅತ್ತೆ ಬಗ್ಗೆ ಕೇಳ್ಬೇಕಾಯ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಏನಮ್ಮ ಭಯದ್ದೆಲ್ಲ ಕೇಳ್ತೀರಾ ಕ್ವಶನ್? ಏನ್ ಗುರುಜಿ? ನೀವು ಯಾರ ಬಗ್ಗೆ ಹೇಳಿದ್ದೇಳಿ? ನಮ್ಮ ಅಕ್ಕ ಅವ್ರ ಅತ್ತೆ, ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೋಸ್ಕರ. ಆಯ್ತು, ಬೇರೆ ಏನು ಕೇಳ್ಬೇಡಿ. ಓಕೆ, ರೈಟ್. ನಂಬರ್ ಹೇಳಿ. 19. ಪರವಾಗಿಲ್ಲ. ಸೊಸೆ ಅತ್ತೆ ಆರೋಗ್ಯ ಗುಡ್. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 2024ವರೆಗೂ ಇದೆ. ಅದರಲ್ಲಿ 2023 ಜೂನ್ವರೆಗೂ ಶುಕ್ರ ಬುಧನ ಕಾಂಬಿನೇಷನ್ ನೋಡೋಣ. ಸ್ವಲ್ಪ ಕಷ್ಟನೇ. ಎಲ್ಲ ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗೋದು ಬರೋದು, ಅಲ್ಲೇ ಸ್ಟೇ ಮಾಡೋದು. 12 ಏನ್ ಸಮಸ್ಯೆ ಆಗಿದೆ? ಅವ್ರಿಗೆ 1 ವರ್ಷದಿಂದ ತೋರಿಸ್ತಾ ಇದೀವಿ, ಒಂಚೂರು ಏನ್ ಇಂಪ್ರೂವ್ಮೆಂಟ್ ಇಲ್ಲ. ಲಂಗ್ಸ್ ಅಲ್ಲೆಲ್ಲ ನೀರ್ ತುಂಬಿಕೊಂಡಿದೆ, ಬಾಡಿಲೆಲ್ಲ ನೀರ್ ತುಂಬಿಕೊಂಡಿದೆ ಅಂತ ಇದಾರೆ. ಯಾವ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಗುರುಜಿ. ಇಲ್ಲ, ಪ್ರಶ್ನಾಶಾಸ್ತ್ರ ಓಡಾಡಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಅವ್ರಿಗೆ, ತುಂಬಾ ಹಿಂಸೆ ಆಗ್ತಾ ಇದೆ, ನೋವು ಅನುಭವಿಸ್ತಾ ಇದಾರೆ. ಹಾಸ್ಪಿಟಲ್ ಎಲ್ಲೂ ಕೂಡ 5 ಬಂದಿಲ್ಲ, 11 ಬಂದಿಲ್ಲ. ಪ್ರಶ್ನಾಶಾಸ್ತ್ರ ಬಂದಿಲ್ಲ ಮೇಡಮ್. ಐ ಆಮ್ ರಿಯಲಿ ಸಾರಿ. ಯಾವಾಗ ಹುಷಾರಾಗ್ತಾರೆ ಗುರುಜಿ? ಏನ್ ಮಾಡ್ಬೇಕು? ಬಂದಿಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರದಲ್ಲಿ ಕ್ಯೂರ್ ಅನ್ನೋದು ಬಂದಿಲ್ಲ. ಅದಕ್ಕೇನು ಸಜೆಷನ್ ಇಲ್ವಾ ಗುರುಜಿ? ಮಂತ್ರ ಏನು ಹುಷಾರಾಗಕ್ಕೆ? 11 ಎಲ್ಲೂ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ, ತುಂಬಾ ತೊಂದ್ರೆ ಅನುಭವಿಸ್ತಾ ಇದಾರೆ, ನೋವು ಪಾಪ ಅವ್ರು ನೋಡಕ್ ಆಗ್ತಾ ಇಲ್ಲ ನಮ್ಗೆ. ಒಂದ್ ಕೆಲಸ ಮಾಡಿ, ಹಾ ಪ್ರತಿ ಶನಿವಾರ ಹಾ ಪೂರಿ ಮತ್ತೆ ಎಣ್ಗಾಯಿ ಬದನೆಕಾಯಿ ಮಾಡಿಸಿ. ಹಾ ಶನಿವಾರ ಬೇಡ, ಮಂಗಳವಾರ ಮತ್ತೆ ಶನಿವಾರ 2 ದಿವಸ ಯೂಸ್ ಮಾಡಿ. ಹಾ ಅದನ್ನ ಒಂದು ಮಂತ್ರ 108 ಸತಿ ಹೇಳಬೇಕು.
ನಿಮ್ಮ ಅಕ್ಕನೇ ಹೇಳ್ಬೋದು. ಓಕೆ, ಓಂ ಜೂಮ್ ಸಹ ಮಂತ್ರ, ಓಂ ಜೂಮ್ ಸಹ, ಅವರ ಅತ್ತೆ ಹೆಸರು ರೋಗಂ ಪಲಾಯ ಪಲಾಯ ಸಹ ಜೂಮ್ ಓಂ. ಈ ಮಂತ್ರನ 108 ಸತಿ ಆ ಪೂರಿ ಮೇಲೆ, ಪೂರಿ ಅಂದರೆ ಗೊತ್ತಲ್ಲ, ಎಣ್ಣೆಲಿ ಬಿಡ್ತಾರಲ್ಲ ಆ ಪೂರಿ, ಅದರ ಮೇಲೆ ಅದನ್ನ ಮಾಡಿ ಒಂದು 5-6 ಒಂದು 10 ಎಷ್ಟೋ ಎಣ್ಣೆಗಾಯಿ ಬದನೆಕಾಯಿ ಮಾಡಬೇಕು. ಅದನ್ನು ಎಲ್ಲ ಇಟ್ಟು ಅದರ ಮೇಲೆ ಈ ಮಂತ್ರವನ್ನು ಹೇಳಿ ಅವರ ತಲೆಗೆ ನಿವಾಳಿಸಿ ಅಥವಾ ಮೈಗೆ ನಿವಾಳಿಸಿ 13 ಸತಿ ನಿವಾಳಿಸಿ, ಈ ಬಡವರಿಗೆ ರೋಗ ಬಂದಿರತಕ್ಕಂಥವ್ರು ಯಾರು ಇದ್ರೂ ಕೂಡ ಇನ್ನೂ ಒಳ್ಳೇದದು, ಅವರಿಗೆ ತಿನ್ನಕ್ಕೆ ಇದನ್ನು ಕೊಡಬೇಕು. ಭಾಳ ಇಂಪಾರ್ಟೆಂಟ್ ಇದು, ತಿನ್ನಕ್ಕೆ ಬಡವರು ಕೊಡಬೇಕು. ಅದನ್ನು ಐಡೆಂಟಿಫೈ ಮಾಡಿ ಇದನ್ನು ಪ್ರತಿ ವಾರ 2 ಸತಿ ಮಂಗಳವಾರ ಶನಿವಾರ ವಿತ್ ದಿಸ್ ಮಂತ್ರ ಮಾಡಿದ್ದಲ್ಲಿ ಈ ಕ್ರೋನಿಕ್ ಕೇಸಸ್ ಸ್ವಲ್ಪ ರಿವರ್ಸ್ ಆಗೋ ಸಾಧ್ಯತೆ ಒಂದಿದೆ. ಅವ್ರ ಹತ್ತನೇ ಮಂತ್ರವನ್ನು ಹೇಳ್ಕೋಬೇಕು ಅಂತ ಬಂದಾಗ ಒಂದು ಆರೆಂಜ್ ಕಲರು ಥ್ರೆಡ್ ಬಲಗೈಗೆ ಕಟ್ಕೊಳಕ್ ಹೇಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಯಾವಾಗ ಒಂದು 25,000 ಆಗುತ್ತೆ, 50,000 ಆಗುತ್ತೆ, 1 ಲಕ್ಷ ಆಗುತ್ತೆ, ಕ್ರಮೇಣ ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಗ್ರಹಗಳು ಕೊಡ್ತಾ ಇಲ್ಲ, ಯಾವ ಗ್ರಹನೂ ಇಲ್ಲ. ಅದರಲ್ಲಿ ಇರೋದ್ರಲ್ಲಿ ಒಂದೇ ಸ್ವಲ್ಪ ಸ್ಯಾಟ್ರನ್ ಫೇವರಬಲ್ ಆಗಿದೆ, ಮತ್ತೆ ಸನ್ ಸ್ವಲ್ಪ ಫೇವರಬಲ್. ಬಟ್ ಹಿಟ್ ಥಿಯರಿಲಿ ಬರಲಿಲ್ಲ, ಅವರು ಇಬ್ರು 11 ಬರಲಿಲ್ಲ. ಇದನ್ನ ಒಂದು 3 ತಿಂಗಳು ಮಾಡಿ. ಅರಳಿ ಮರದ ಬೇರು ಸ್ವಲ್ಪ ತಗೊಂಬಂದು ಅವರ ತಲೆದಿಂಬು ಕೆಳಗಡೆ ಗುರುವಾರ ದಿವಸ ಇಡ್ತಕ್ಕಂಥದ್ದು ಸ್ವಲ್ಪ ಒಂದು ತಂತ್ರ ಪ್ರಯತ್ನ ಪಡಿ, ಒಳ್ಳೇದಾಗಲಿ. ನೆಕ್ಸ್ಟ್. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. 16/8/71. ಒಂದು ನಿಮಿಷ. 16/8/71. ಸಮಯ ಬೆಳಿಗ್ಗೆ 5:20. ಹುಟ್ಟಿದ ಊರು ಯಾವ್ದಮ್ಮ? ಹುಬ್ಳಿ ಸರ್. ಪ್ರಶ್ನೆ ಕೋಳಿ ಇದು 2ರಲ್ಲಿ 1 ಮಾಡ್ಬೇಕು ಅಂತ. ಮಾಡಿ, ಆಗುತ್ತೆ ಮಾಡಿ, ಆಯ್ತಾ? ಒಬ್ಬರೇ ಮಾಡಿ, ಪಾರ್ಟ್ನರ್ ಇದ್ರೆ ಆಗಲ್ಲ. ಪಾರ್ಟ್ನರ್ ಜೊತೆ ಮಾಡ್ತಾ ಇದ್ರಾ? ಇಲ್ಲ ಗುರುಜಿ, ಇವರು ಒಬ್ಬರೇ ಮಾಡಿ. ಬಟ್ ಮಾಡಿ, ನಿಮ್ಮ ಜನಾಂಗ ನೀವು ಅದು ಮಾಡ್ಕೋಬಹುದು ಅಂತಂದ್ರೆ ಅದು ಮಾಡಿ. ಖಂಡಿತ ಸಕ್ಸಸ್ ಆಗುತ್ತೆ. ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ, ಒಂದು ಗ್ರೀನ್ ಕಲರ್ ಸ್ಟೋನ್ ಆಗಿರ್ತಕ್ಕಂಥ ಎಮರಾಲ್ಡ್ ಹಾಕಿ, ರುದ್ರಾಕ್ಷಿ ಸ್ವಲ್ಪ ಧರಿಸಿ, ಏನಾಗಲ್ಲ, ಒಳ್ಳೇದಾಗುತ್ತೆ. 2 ಮುಖದ ರುದ್ರಾಕ್ಷಿ. ಇಷ್ಟು ಮಾಡಿ ಸ್ಟಾರ್ಟ್ ಮಾಡಿ, ಸ್ವಲ್ಪ ಲಾಭ ನೋಡ್ತೀರಾ. ನಾವು ಜ್ಯೋತಿಷ್ಯರಂಗದೆಲ್ಲ ಹೇಳೋಕ್ಕಾಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸಾಕಾಣಿಕೆ ಆದಮೇಲೆ ಅದು ಕಟಾವ್ ಹೋಗುತ್ತೆ, ಅದು ತಪ್ಪು ನಮ್ಮ ಕಡೆಯಿಂದ. ಬಟ್ ಏನು ಮಾಡೋದು, ಓಕ ನಮ್ಮ ಶಾಸ್ತ್ರದಲ್ಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳುತ್ತೆ, ನಡೆಯುತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಡೇಟ್ ಆಫ್ ಬರ್ತ್ 12/12/1986. 12/12/1986. ಒಂದು ನಿಮಿಷ. 76. 1986. 1986. ಟೈಮ್ ಆಫ್ ಬರ್ತು ಅದು ಗೊತ್ತಿಲ್ಲ ರೀ. ಸರಿ, ಹೋಗಿ ಮನೆಗೆ ಹೋಗಿ ಮಲ್ಕೊಂಬನ್ನಿ. ಈಗ ಟೈಮ್ ಇಲ್ಲದೆ ನಾವು ಏನು ಮಾಡೋದು? ಈಗ ಹೆಂಗ್ ಹೋಗೋಣ? ಏನು ಮಾಡೋಣ? ಟೈಮ್ ಇಲ್ಲ ಅಂದಾಗ ಹೆಂಗ್ ನೋಡೋದು ಜಾತಕನ? ಗೊತ್ತಿಲ್ರಿ. ಹಿಂದೆ ಒಬ್ರ ಹತ್ರ ಮಾತಾಡಿದಿರ್ತಾನೆ ನಮ್ ಕನೆಕ್ಟ್ ಮಾಡಕ್ಕಿಂತ ಮುಂಚೆ. ಅವ್ರು ಏನ್ ಹೇಳಿದ್ರಿ ನಿಮ್ಗೆ? ಪ್ರಶ್ನೆಶಾಸ್ತ್ರ ಅಲ್ವಾ? 2 ಲೆವೆಲ್ ಬರ್ತೀರಾ ನಮ್ಮ ಹತ್ರ. ಆ 2 ಲೆವೆಲ್ ಅಲ್ಲಿ ಹೇಳಿದ್ದು ತಲೆಯಲ್ಲಿ ಇರಲ್ಲ ಅಂದ್ರೆ ನಾವ್ ಏನಂತ ಹೇಳ್ಬೇಕು? ನೀವು ಮನುಷ್ಯರ ಅಥವಾ ದೇವ್ರ? ಕರ್ಮ ನಿಮ್ದು. ಅವ್ರ ಪಾಪ ನಿಮ್ ಕಾಲ್ ತಗೊಂಡಿದ ತಕ್ಷಣ ಡೇಟ್ ಆಫ್ ಬರ್ತ್ ಇದೆಯಾ, ಟೈಮ್ ಆಫ್ ಬರ್ತ್ ಇದೆಯಾ ಅಂದ್ರೆ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಕೇಳಿ ಅಂತ ಹೇಳಿರ್ತೀರಾ. ಇಲ್ಲಿ ಬಂದು ನಾಟಕ ಆಡ್ತೀರಿ. ಇಲ್ಲಿ ಸುಳ್ಳು ಹೇಳೋದನ್ನ ನಿಲ್ಸಿ, ಇನ್ನೊಬ್ಬರನ್ನ ಹೇಳೋದನ್ನ ಸ್ವಲ್ಪ ಕೇಳಿ. ಫಸ್ಟ್ ಲೆವೆಲ್ ನೀವು ಮಾಡಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ಹೌದಂತ. 28. ಏನ್ ಪ್ರಶ್ನೆ? ನಾವು 10 years ಇಂದ ವರ್ಕ್ ಮಾಡಕಂದ್ರಿ, ಎಲ್ಲಿ ಪರ್ಮನೆಂಟ್ ಆಗಿಲ್ರಿ. ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರು ಇಲ್ವೋ?
ಹಾ ಸರ್, ಡಾಟಾ ಎಂಟ್ರಿ ಆಪರೇಟರ್ ವರ್ಕ್ ಮಾಡ್ಕೊಂಡ್ರಿ. ಮತ್ತೆ ಎಲ್ಲಿ ಪರ್ಮನೆಂಟ್ ಏನಕ್ಕೆ ಬೇಕು? ಡೇಟಾ ಎಂಟ್ರಿ ಆಪರೇಟರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಎಕ್ಸೆಲ್, ವರ್ಡ್. ಪಂಚಾಯತಿ ವರ್ಕ್ ಮಾಡ್ತಾವ್ರಿ, 10 ವರ್ಷದಿಂದ ಮಾಡತ್ತವ್ರಿ, ಇನ್ನೂ ಆಗಿಲ್ರಿ. ಸರಿ, ಶುಕ್ರ ಬುಧ, ಶುಕ್ರನ ಕಾಂಬಿನೇಷನ್ ಅಲ್ಲಿ 7, 9, 12 ಕಾಂಬಿನೇಷನ್. ಪರ್ಮನೆಂಟ್ ಆಗೋದು ಕಷ್ಟನೇ, ಪರ್ಮನೆಂಟ್ ಆಗೋದು ಸ್ವಲ್ಪ ಕಷ್ಟ. ಎಲ್ಲ ಕೂಡ 9, 9, 9 ಒಂದು ಕಡೆ ನಿಲ್ಲಲ್ಲ ಅಂತಾನೆ ಬರ್ತಾ ಇದೆ. ಇನ್ನೂ ನೀವೊಂದು ಎಷ್ಟೋ ಕಡೆ ಹೋಗ್ತೀರಾ ಅಂತ ಬರ್ತಾ ಇದೆ. ಒಂದು ಕಡೆ ನಿಲ್ಲೋ ಕಾಂಬಿನೇಷನ್ ಬಂದಿಲ್ಲ. ಒಂದು ಕಡೆ ನಿಂತ್ಕೋಬೇಕಾ? ಸೂರ್ಯನ ಜಪ ಮಾಡಿ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಒಂದು ಬರ್ಮೀಸ್ ರೂಬಿ ಹಾಕೊಳ್ಳಿ, ಒಂದು ಕಡೆ ನಿಂತ್ಕೊಂಡು ಬೆಳಿತೀರ. ಒಳ್ಳೇದಾಗ್ಲಿ. ನೆಕ್ಸ್ಟ್. ಓಕೆ, ಸಮಯ ಬೇಡ, ಕಾಲ್ಸ್ ಬೇಡ. ಮಾರ್ಚ್ 6ನೇ ತಾರೀಕು ಬನ್ನಿ, ಇದೇ ಥರ ಮೊಬೈಲಲ್ಲಿ ಹಾಕ್ತಕ್ಕಂಥದ್ದನ್ನು ನಾವು ನೋಡಿ ನಿಮ್ಮ ಜೀವನನ ಖಂಡಿತ ನೋಡ್ಕೋಬೋದು. ಸೂರ್ಯ ಹುಟ್ಟಿರ್ತಕ್ಕಂಥ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ. ಸೂರ್ಯ ಹುಟ್ಟಿರ್ತಕ್ಕಂಥ ಒಂದು ದಿವಸ. ಬರ್ತಡೇ ನಾಳೆ ಸೂರ್ಯಂದು, ಅಷ್ಟೇ, ಇನ್ನೇನಿಲ್ಲ. ಹ್ಯಾಪಿ ಬರ್ತಡೇ ಟು ಯು ನಾಳೆ. ಈ ನಾಳೆ ಹುಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ನಮಗೆ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಯಾಕಂದ್ರೆ ಸೂರ್ಯನೇ ಪ್ರೈಮೋಡಿಯಲ್ ನಮ್ಮ ಈ ಸೌರಮಂಡಲದಲ್ಲಿ. ಸೂರ್ಯ ಇಲ್ಲದೆ ಬೇರೆ ಏನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಆರೋಗ್ಯಕ್ಕೆ, ಹಣಕಾಸಿಗೆ, ಆಧ್ಯಾತ್ಮಿಕಕ್ಕೆ ಎಲ್ಲವೂ ಕೂಡ ನಾಳೆ ವಿಶೇಷವಾಗಿರ್ತಕ್ಕಂಥ ದಿವಸ. ಬಟ್ 10:30ವರೆಗೂ ಇರುತ್ತೆ. ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ನಿಮಗೆ ಹಣಕಾಸು ಮತ್ತೆ ಅದೃಷ್ಟ ಬರಬೇಕು ಅಂತಂದ್ರೆ ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಬೇರು ಬೇಕಾಗತ್ತೆ. ಆದರೆ ಆ ಬೇರು ನಿಮಗೆ ಉತ್ತರದ ಕಡೆ ಹೋಗಿರ್ತಕ್ಕಂಥ ಒಂದು ಬೇರು. ನೀವು ಅಗದಾಗ ಗೊತ್ತಾಗುತ್ತೆ, ಉತ್ತರದ ಕಡೆ ಹೋಗಿರಬೇಕು. ನಾರ್ತ್ ಸೈಡ್ ಬೇರು ನಿಮಗೆ ಏನಾರು ಸಿಕ್ಕಿದ್ರೆ ಅದೃಷ್ಟವಂತರು. ಸಿಗುತ್ತೆ, ಜನರಲಿ ಸಿಗುತ್ತೆ. ಒಂದ್ಸತಿ ಡೀಪ್ ಹಿಂಗ್ ಹೋಗುತ್ತೆ, ಒಂದ್ಸತಿ ವೆಸ್ಟ್ಗೆ ಹೋಗುತ್ತೆ, ಒಂದ್ಸತಿ ನಾರ್ತ್ಗೆ ಹೋಗುತ್ತೆ, ಒಂದ್ಸತಿ ಈಸ್ಟ್ಗೆ ಹೋಗುತ್ತೆ, ನಾರ್ತ್ ಈಸ್ಟ್ಗೆ ಹೋಗುತ್ತೆ. ನೀವು ನಿಂತಿರ್ತಕ್ಕಂಥ ಗಿಡದ ಸ್ಥಳದಿಂದ ಉತ್ತರದ ಕಡೆ ಹೋಗಿರ್ತಕ್ಕಂಥ ಬೇರು ನಿಮಗೆ ಅದೃಷ್ಟ ತರುತ್ತೆ. ಇಸ್ ಎ ಲಕ್. ಯಾಕಂದ್ರೆ ನಾಳೆ ಬರ್ತಡೆ, ಸೂರ್ಯನ್ ಬರ್ತಡೆ. 10:30ವರೆಗೂ ಟೈಮ್ ಇದೆ. ಈ ಒಂದು ಎಕ್ಕದ ಗಿಡದ ಬೇರು ಇಷ್ಟುದ್ದ ಸಾಕು, ಜಾಸ್ತಿ ಏನ್ ಬೇಡ. ಬೇಕಾದ್ರೆ ತುಂಬಾ ಒಂದು ಸ್ವಲ್ಪ ಇಷ್ಟುದ್ದ ಸಿಕ್ಕರೂ ಕೂಡ ಎಲ್ಲರಿಗೂ ಹಂಚಿ, ಒಳ್ಳೇದಾಗತ್ತೆ. ನನಗೆ ಸಿಕ್ತು ಎಲ್ಲ ಬೇಡ. ಯಾಕಂದ್ರೆ ನಾರ್ತ್ ಸೈಡ್ ಹೋಗಿರ್ತಕ್ಕಂಥ ಬೇರು ಶಾಸ್ತ್ರದಲ್ಲಿ ಹೇಳಿದೆ, ಒನ್ ಆಫ್ ದಿ ಬೆಸ್ಟ್ ಅಂಡ್ ಲಕ್ಕಿಯೆಸ್ಟ್ ರೂಟ್ ಅಂತ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್. ಕ್ಯಾಟಾಟ್ರೋಪಿಸ್ ಗಿಗಾಂಟಿಯಾ ಅಂತ ಅದಕ್ಕೆ ಹೆಸರು. ಕ್ಯಾಟಾಟ್ರೋಪಿಸ್ ಗಿಗಾಂಟಿಯಾ ಬೊಟಾನಿಕಲ್ ನೇಮ್. ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಅದರಲ್ಲಿ. ಮೆಡಿಸಿನಲ್ ವ್ಯಾಲ್ಯೂ ಬಗ್ಗೆನೂ ಹೇಳ್ತೀನಿ, ಸಾಕಷ್ಟು ವಿಚಾರ ಹೇಳ್ತೀನಿ, ಅದರಿಂದ ಏನೇನು ಉಪಯೋಗ ಮಾಡ್ಕೋಬಹುದು ಅಂತ. ನಾಳೆ 7 ಎಲೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಪ್ತಮಿ, 7 ಅಶ್ವಗಳು ವೈಟ್, ಮತ್ತೆ 7 ಸಪ್ತ ಲೋಕಗಳು, ಇಷ್ಟು ಕೂಡ ಸಂಕೇತ ಆಗಿರ್ತಕ್ಕಂಥ ನಾಳೆ 7 ಎಕ್ಕದ ಗಿಡ ಬೇಕಾಗಿರ್ತಕ್ಕಂಥದ್ದು. ಸ್ನಾನವನ್ನು ಆ ಎಕ್ಕದ ಗಿಡನ ಮುಖಾಂತರ ಮಾಡಬಹುದು. ಇನ್ ಕೇಸ್ ಅಷ್ಟೊಂದು ಎಲೆ ಸಿಕ್ಕಿಲ್ಲ ಅಂದ್ರೆ 1 ಅಥವಾ 3 ಯೂಸ್ ಮಾಡಿ. 7 ಎಲ್ಲೆಲ್ಲಿ ಇಟ್ಕೋಬೇಕು, ಯಾವ ಸೈಡ್ ಬೇಕಾದ್ರೆ ಇಟ್ಕೊಳ್ಳಿ, ಅದೇನಿಲ್ಲ ಹಿಂಗ್ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು ಅಂತ ಏನಿಲ್ಲ, ಹೆಂಗ್ ಬೇಕಾದ್ರೆ ಇಟ್ಕೋಬಹುದು. 1 ತಲೆಯ ಮೇಲೆ, 2 ಭುಜದ ಮೇಲೆ, ಕುತ್ಕೊಂಡಾದ ಮೇಲೆ 2 ತೊಡೆಯ ಮೇಲೆ, ಇನ್ನ 2 ನಿಮ್ಮ ಪಾದದ ಮೇಲೆ. 7 ಆಯ್ತಲ್ವಾ? ಇಲ್ಲಿರ್ತಕ್ಕಂಥ ಎಲ್ಲ ಸ್ಟ್ರೆಂಥನ್ ಮಾಡುತ್ತಿದ್ದು. ಯಾಕಂದ್ರೆ ದಿಸ್ ಹ್ಯಾಸ್ ಗಾಟ್ ಸಮ್ ಮೆಡಿಕಲ್ ಪ್ರಾಪರ್ಟಿ, ಮೆಡಿಸಿನ್ ಪ್ರಾಪರ್ಟಿ, ಪ್ಲಸ್ ನಿಮಗೆ ಲಕ್ ಆಕ್ಟಿವೇಟ್ ಆಗುತ್ತೆ, ಹೆಲ್ತ್ ಆಕ್ಟಿವೇಟ್ ಆಗುತ್ತೆ, ನಿಮಗೆ ಮೆಂಟಲಿ ಸ್ಟ್ರೆಂಥನ್ ಮಾಡುತ್ತೆ. ಹಿಂದಿನ ಕಾಲದಲ್ಲ ಇದೆಲ್ಲ ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲ ಕೊಡೋರು, ನನಗೆ ಮರ್ತೋಗ್ತಾ ಇತ್ತಲ್ಲ, ಇದನ್ನೆಲ್ಲ ತಲೆ ಮೇಲೆ ಇಟ್ಕೊಳ್ಳೋ ಮಾಡೋ ಅಂತ. ಅದೆಲ್ಲ ಹೋಗೋದು, ಅದೆಲ್ಲ ಎಲೆ ಎಲ್ಲ ಹಂಗೇ ಅಲ್ಲಿ ಹೋಗೋದಲ್ಲಿ ನೋಡ್ತಾ ಇದ್ವಿ. ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ನಾವು ಅದನ್ನೆಲ್ಲ ಕಲ್ತು ಶಾಸ್ತ್ರ ಎಲ್ಲ ಇಲ್ಲಿದೆ ಅಂತ. ಇವಾಗಿನ ಕಾಲದಲ್ಲಿ ಈಗಿನ ತಾಯಂದ್ರು ಅಜ್ಜಿ ಆಗ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಏನಿಲ್ಲ. ದೇ ವಿಲ್ ನೆವರ್ ಇಂಪೋಸ್ ದಿ ಗುಡ್ ಥಿಂಗ್ಸ್ ಆಫ್ ಅವರ್ ಕಲ್ಚರ್. ಅದು ಬರಬೇಕು.
ದಯವಿಟ್ಟು ಇದನ್ನ ಬರ್ಕೊಂಡು ಪ್ರತಿ ವರ್ಷ ಇದನ್ನ ಮಾಡಬೇಕು. 7 ಎಲೆಗಳು ಬಿಳಿ ಎಕ್ಕದ್ದು. ಆಲ್ರೆಡಿ ನಾನು ರೂಟ್ ಬಗ್ಗೆ ಹೇಳಿದ್ದೀನಿ. ರೂಟ್ ಬಹಳ ಅದೃಷ್ಟ, ನಾಳೆ ತಗೊಳ್ಳಿ. ಎಲ್ಲಾರು ಸಿಕ್ಕಿದ್ರೆ ನಾರ್ತ್ ಕಡೆ ಹೋಗಿದ್ದು ಒಳ್ಳೇದು. ಸಿಕ್ಕಿಲ್ಲ ಅಂದ್ರೆ ಯಾವ್ದಾರು ಒಂದು ತಗೊಂಡು ಇಟ್ಕೊಳ್ಳಿ, ಬಹಳ ಒಳ್ಳೇದು. ಅದನ್ನ ಏನ್ ಮಾಡ್ಬೇಕು, ಇಟ್ಕೊಂಡು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಒಂದು ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ದೇವ್ರ ಮನೇಲೇ ಇಟ್ಬಿಡಿ ಪರ್ಮನೆಂಟ್ ಆಗಿ. ಯಾಕಂದ್ರೆ ಆ ಕಡೆ ಬೆಳೆದಿರ್ತಕ್ಕಂಥ ಒಂದು ದಪ್ಪಗಾಗಿರ್ತಕ್ಕಂಥ ಬೇರಲ್ಲಿ ಗಣಪತಿಯನ್ನು ಮಾಡ್ತಾರೆ. ಬಿಳಿ ಎಕ್ಕದ ಗಿಡದಲ್ಲೂ ಗಣಪತಿಯನ್ನು ಮಾಡ್ತಾರೆ. ಬಹಳ ಅದೃಷ್ಟವನ್ನು ತಂದು ಕೊಡ್ತಕ್ಕಂಥದ್ದು ಅಂತ ಅದನ್ನು ಮಾಡ್ತಾರೆ. ಬಟ್ ಆದ್ರೆ ಒಂದು ಬೇರ್ ಸಾಕು, ನಾವೆಲ್ಲ ಅದೆಲ್ಲ ಹೋಗಿ ಅದೆಲ್ಲ ಮಾಡತಕ್ಕಂಥದ್ದು ಬೇಡ. ನಾಳೆ ಸ್ನಾನವನ್ನು ಎಕ್ಕದ ಎಲೆಯಲ್ಲಿ ಮಾಡ್ತಕ್ಕಂಥದ್ದು ವಿಶೇಷ. ಸ್ನಾನ ಮಾಡ್ಕೊಂಡು ಎಕ್ಕದ ಎಲ್ಲ ಸ್ನಾನ ಮಾಡ್ಕೊಂಡು ಬೇಕಾದ್ರೆ ಆಮೇಲೆ ಹೋಗ್ಬಿಟ್ಟು ಬೇರೆ ತೆಗೀರಿ. 10ವರೆಗೂ ಟೈಮ್ ಇದೆ. ನಾರ್ತ್ ಕಡೆ ಹೋಗಿರ್ತಕ್ಕಂಥ, ನಾರ್ತ್ ಕಡೆ ಆ ಗಿಡದ ನಾರ್ತ್ ಸೈಡ್ ಸ್ವಲ್ಪ ಆಳಕ್ಕಾಗಿರಿ. ಅಲ್ಲಿ ಯಾವ್ದಾದ್ರು ನಿಮ್ಮ ಕಡೆ ಆ ಸೈಡ್ ಬೇರೆ ಬಂದಿದ್ರೆ ಓಕೆ, ಹಿಂಗ್ ಹೋಗಿದ್ರೆ ಒಂದು ಸ್ವಲ್ಪ ಲೈಟ್ ಆಗಿ ಹೋಗಿದ್ರೆ ಆಯ್ತು. ಆ ಸೈಡ್ ಸಿಕ್ಕರೂ ಸಾಕು. ಈ ಒಂದು ಎಕ್ಕದ ಗಿಡ ಕ್ಯಾಂಬೋಡಿಯಾ ಮತ್ತೆ ಮಲೇಷಿಯಾ ಮತ್ತೆ ಸೌತ್ ಏಷ್ಯಾದಲ್ಲಿ ಇದನ್ನ ಮೆಡಿಸಿನಲ್ ವ್ಯಾಲ್ಯೂಗೆ ಬಹಳ ಉಪಯೋಗ ಯೂಸ್ ಮಾಡ್ತಾರೆ. ಎಕ್ಕದ ಎಲೆಗೆ ಎಳ್ಳೆಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಂಡ್ರೆ, 2 ಕಡೆ ಇಟ್ಕೊಂಡು ಒಂದು ಸ್ವಲ್ಪ ದಾರ ಕಟ್ಕೊಂಡ್ರೆ ಆರ್ಥರೈಟಿಸ್ ಪ್ರಾಬ್ಲಮ್ ಹೋಗುತ್ತೆ. ಟೆಸ್ಟ್ ಮಾಡಿ, ಡೆಫಿನೆಟ್ಲಿ ಆರ್ಥರೈಟಿಸ್ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತದೆ. ಆರ್ಥರೈಟಿಸ್ಗೆ ಇದು ಹೆಲ್ಪ್ ಮಾಡುತ್ತಿದ್ದು. ಎಕ್ಕದ ಗಿಡದ ಬಿಳಿಯ ರಸವನ್ನು ಹಚ್ಕೋತಾರೆ. ಆಗಿನ ಕಾಲದಲ್ಲಿ ಕಾಡು ಜನಗಳೆಲ್ಲ ಕಾಲು ನೋವು, ಅವರು ನಡೀತಾ ಇದೆ. ಕಾಲು ನೋವು ಎಲ್ಲರಿಗೂ ಇತ್ತು, ಹಿಂದಿನ ಕಾಲದಿಂದ ಮುಂದಿನ ಕಾಲಕ್ಕೂ ಇರುತ್ತೆ, ಈಗ ಇರುತ್ತೆ. ಅವಾಗ ಸ್ವಲ್ಪ ಎಕ್ಸಸೈಸು ನಡೆಯೋರು ಸ್ವಲ್ಪ ಶಕ್ತಿ ಇತ್ತು. ಆ ಬಿಳಿ ಎಕ್ಕದ ಬಿಳಿ ರಸ ಬರುತ್ತಲ್ಲ, ಅದು ಹಾಲು ಅಂತ ಹೇಳ್ತಾರಲ್ಲ, ಅದನ್ನ ಕಾಲಿಗೆ ಹಚ್ಕೊಳ್ಳೋರು ಇಟ್ ಯೂಸ್ ಟು ಕ್ಯೂರ್ ಆರ್ಥರೈಟಿಸ್ ಅಂತ ಹೇಳ್ತಾರೆ. ವಾಮಿಟಿಂಗ್ ಸೆನ್ಸೇಷನ್ನು, ಸ್ಕಿನ್ ಡಿಸೀಸು, ಇಷ್ಟೂ ಕೂಡ ಕ್ಯಾಟಾಟ್ರೋಪಿಸ್ ಗಿಗಾಂಟಿಯಾ ಹೆಲ್ಪ್ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಬಹಳ ಬಾಟನಿಕಲ್ ಉಪಯೋಗಗಳನ್ನೇ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು. ಇಲ್ಲೆಲ್ಲ ಇಟ್ಟಾಗ ಅದು ನೀರು, ಯಾಕಂದ್ರೆ ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ವೈಟಮಿನ್ಸ್ ಇನ್ ದಟ್. ಡೀನೋ ಏನೋ ಹೇಳ್ತಾರೆ, ಅದು ತುಂಬಾ ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ. ತಲೆ ಮೇಲೆ ಇಟ್ಟಾಗ, ನಮ್ಮ ಸಹಸ್ರಶಿರ ಭುಜದ ಮೇಲೆ ಇಟ್ಟಾಗ, ತೊಡೆ ಮೇಲೆ ಇಟ್ಟಾಗ, ಪಾದ ಮೇಲೆ ಇಟ್ಟಾಗ ಇಟ್ ಆಕ್ಟಿವೇಟ್ಸ್ ಆಸ್ ಎ ಕ್ಲೀನ್ಸಿಂಗ್ ಆಕ್ಟಿವಿಟಿ. ನಾವು ಪಂಚಕರ್ಮ ಎಲ್ಲ ಮಾಡ್ಕೊಳ್ತೀವಲ್ಲ, ಹೋಗಿ ಪಂಚಕರ್ಮದ್ದು ಇದೆಲ್ಲ ಮಾಡ್ಕೊಳ್ತೀವಿ, ಮತ್ತೆ ಕ್ಲೀನ್ಸಿಂಗ್ ಆಕ್ಟಿವಿಟಿ ಮಾಡ್ಕೊಳ್ತೀವಿ, ಮತ್ತೆ ರೇಖಿ ಮಾಡ್ಕೊಳ್ತೀವಿ, ಕಲರ್ ಥೆರಪಿ ಮಾಡ್ಕೊಳ್ತೀವಿ, ಡಿಟಾಕ್ಸ್ ಮಾಡ್ಕೊಳ್ತೀವಿ, ಮತ್ತೆ ಹಾಟ್ ಸ್ಟೋನ್ ಥೆರಪಿ ಮಾಡ್ಕೊಳ್ತೀವಿ. ಇದೆಲ್ಲ ಮಾಡ್ಕೊಳ್ಳೋದನ್ನು ಕೂಡ ನಮ್ಮ ಶಾಸ್ತ್ರದಲ್ಲೂ ಈ ಥರದ್ದೆಲ್ಲ ಒಂಥರ ರಿಜುವಿನೇಷನ್ ಮಾಡ್ಕೊಳ್ತಕ್ಕಂಥ. ನೇಚರ್ ಕೇರ್ಗೆ ಹೋಗುತ್ತೀವಲ್ಲ, ಅಲ್ಲಿ ಮಣ್ಣೆಲ್ಲ ಮೆತ್ಕತ್ತೀವಲ್ಲ, ಮಣ್ಮತ್ತ ಆಗಕ್ಕೆ ಮಣ್ಣಮೆತ್ತ, ಅರ್ಥ ಮಾಡ್ಕೊಳ್ಳಿ. ಅಂಥದ್ದೆಲ್ಲ ಹಾಕೊಂಡು ಹೋಗ್ತೀವಿ ಅಲ್ಲಿ. ಅಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಅಲ್ಲಿ ಮಾಡ್ತೀವಿ, ಬಟ್ ಇಂಥದ್ದೆಲ್ಲ ಶಾಸ್ತ್ರ ನಾವು ಬಿಟ್ಬಿಡ್ತೀವಿ. ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ನಾವು ಯಾವಾಗ ಮಕ್ಕಳಿಗೆ ಇದನ್ನೆಲ್ಲ ಮಾಡಿಸಿ ಮಾಡ್ತೀವೋ, ದೇ ವಿಲ್ ಆಲ್ಸೋ ಕಂಟಿನ್ಯೂ ದಿ ಸೇಮ್ ಥಿಂಗ್, ಕಂಟಿನ್ಯೂಯಿಂಗ್ ಅವರ್ ಕಲ್ಚರ್, ಕಂಟಿನ್ಯೂಯಿಂಗ್ ಅವರ್ ರಿಚ್ ಟ್ರೆಡಿಷನ್. ಪ್ರೈಮ್ ಇಂಪಾರ್ಟೆಂಟು, ದೊಡ್ಡವರಿಂದ ಆಗಬೇಕು. ಅದನ್ನು ಮೆಡಿಸಿನಲ್ ವ್ಯಾಲ್ಯೂ ಇದೇನು ಅಂತ ಹೇಳ್ತಕ್ಕಂಥದ್ದು, ಇದು ಬಹಳ ಇಂಪಾರ್ಟೆಂಟ್. ಎರಡನೇದು, ಯಾರಿಗೆ ತುಂಬಾ ಕಫ ಪ್ರವೃತ್ತಿ ಇರ್ತಕ್ಕಂಥದ್ದು, ಎಕ್ಕದೆಲೆ ಚೆನ್ನಾಗಿ ಒಣಗಿಸಿ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ, ಚೆನ್ನಾಗಿ ಫೈನ್ ಪೌಡರ್ ಮಾಡಿ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಅದನ್ನು ಪ್ರತಿ ದಿವಸ ನೆಕ್ತಾ ಬನ್ನಿ. ಕಫ ತಾನಾಗೆ ಕಮ್ಮಿಯಾಗಿ ಕಂಪ್ಲೀಟ್ 0 ಲೆವೆಲ್ ಬಂದ್ಬಿಡುತ್ತೆ. ತುಂಬ ಗೊರ್ಗೊರ್ಗೊರ್ ಅಂತ ಇರ್ತಕ್ಕಂಥದ್ದು ಈ ಡಿಸೆಂಬರ್ ಟೈಮಲ್ಲಿ ಹೆಚ್ಚಿಗೆ ಚೆಸ್ಟ್ ಕಂಜೆಷನ್ ಆಗ್ತಕ್ಕಂಥದ್ದು, ಅದೇನೋ ಹೇಳ್ಕೊತಾರಲ್ಲ, ಅದನ್ನು ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲ ಸ್ವಲ್ಪ ಇದು ಒಂದು ಟ್ರೈ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ನಾಳೆ ಸೂರ್ಯ ಹುಟ್ಟಿರ್ತಕ್ಕಂಥ ದಿವಸ, ಸೂರ್ಯನ ಪ್ರೇಮಾಣ ಎಲ್ಲರಿಗೂ, ಸಮಸ್ತ ಜನತೆಗೆಲ್ಲ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ನಾವು ಅದನ್ನು ನೋಡೋಣ. ಸೊ ಬಿಳಿ ಎಕ್ಕದ ಗಿಡ ನೋಡಿದಿರಾ ಅನ್ಸುತ್ತಲ್ಲ, ಒಂದು ಪಿಕ್ಚರು ಹಾಕ್ಬಿಡ್ತೀವಿ. ಹೆಂಗಿರುತ್ತೆ ಸರ್ ಅಂತ ಕೆಲವರು ಈಗ ಕೇಳ್ತಾರೆ, ಕೆಲವರೆಲ್ಲ ಇಲ್ಲ ಏನೂ ಗೊತ್ತಿಲ್ಲ ಅಂತ. ಒಂದು ಪಿಕ್ಚರು ಇದೆಯಾ, ರೆಡಿ ಇದೆಯಾ ಪಿಕ್ಚರ್? ರೆಡಿ, ಒಂದು ಪಿಕ್ಚರ್ ಹಾಕಿ ದಯವಿಟ್ಟು ನೋಡ್ಲಿ, ಅದು ಹೆಂಗಿದೆ, ಬಿಳಿ ಎಕ್ಕ ಹೆಂಗಿರುತ್ತೆ ಅಂತ ಒಂದು ಸಮಸ್ಯೆ ಇರುತ್ತೆ. ಅದನ್ನೊಂದು ಒಂದು ಪಿಕ್ಚರ್ ಹಾಕ್ಬಿಡೋಣ. ನೋಡಿ ಈ ತರ ಇರುತ್ತೆ, ನೋಡಿ ಆ ಎಲೆ ಎಲ್ಲ ಈ ತರ ಇರುತ್ತೆ. ಈ ಕಾಂಬಿನೇಷನ್ಸ್ ಇರ್ತಕ್ಕಂಥದ್ದು.
ಸೊ ಹೂವಿಂದೆಲ್ಲ ಬೇಡ, ಆದರೆ ಬರ್ತಕ್ಕಂಥ ಈ ಒಂದು ಎಲೆ ನಿಮ್ಗೆಲ್ಲ ಕಡೆನೂ ಬೆಳೀತಾ ಇರುತ್ತೆ, ಅದರಲ್ಲಿ ಏನೂ ಸಮಸ್ಯೆ ಏನೂ ಇರೋದಿಲ್ಲ. ಓಕೆ, ಸೊ ಇಂಥ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಭಾಳ ಮೆಡಿಸಿನಲ್ ಪ್ರಾಪರ್ಟಿ ಇರ್ತಕ್ಕಂಥದ್ದನ್ನು ನಾಳೆ ದಯವಿಟ್ಟು ಅದನ್ನು ಯೂಸ್ ಮಾಡಿ. ಕ್ಯಾಲಾಟ್ರೋಪಿಸ್ ಗಿಗ್ಯಾಂಟಿಯಾ ಅಂತ ಕರೀತಾರೆ. ನನ್ನ ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇರ್ಬೋದು ನನ್ನ ಉಚ್ಚಾರಣೆ, ಬಟ್ ಬಟನಿ ಓದಿರೋರಿಗೆ ಇನ್ನೂ ಕರೆಕ್ಟಾಗಿ ಹೇಳ್ತಕ್ಕಂಥದ್ದು. ನಾಳೆ ಇದನ್ನು ಮಾಡಿ. ಈ ಕಾರ್ಯಕ್ರಮ ನಿಮಗೆ ಆರೋಗ್ಯಕ್ಕೆ ಮತ್ತು ಎಲ್ಲ ವಿಚಾರಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಆಲ್ರೆಡಿ ಹೇಳ್ದಂಗೆ ನಮ್ಮ ಆರೋಗ್ಯ ಸೂತ್ರ ಕ್ಲಾಸಸ್ಸು ನಕ್ಷತ್ರ ನಾಡಿಯವರಿಗೆ ನಮ್ಮ ಬಳಗಕ್ಕೆಲ್ಲ ಕೊಡ್ತಾ ಇದ್ದೀವಿ. ಮಂಡೇ ಬೆಳಗ್ಗೆ ಒಂದು ಕ್ಲಾಸ್ ಇರುತ್ತೆ 10 ರಿಂದ 11, ಸಂಜೆ 7 ರಿಂದ 8. ಅದಾದ ನಂತರ ನಮಗೆ ನಾರ್ಮಲ್ ಆಗಿ ನಕ್ಷತ್ರ ನಾಡಿ ಕ್ಲಾಸಸ್ಸು ನಮ್ಮದು ಹೊಸ ಬ್ಯಾಚು ಮಾರ್ಚ್ 6ನೇ ತಾರೀಕು ಶುರು ಆಗುತ್ತೆ. ಸೊ ಬೆಳಿಗ್ಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚು. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಆ್ಯಪಲ್ಲಿ ನಾನು ಹೇಗೆ ಪ್ರೆಡಿಕ್ಟ್ ಮಾಡ್ತೀನೋ ನಿಮಗೆ 15 ದಿವಸದಲ್ಲಿ ಜ್ಯೋತಿಷ್ಯ ಅಂದರೆ ಹೇಗೆ ಬರುತ್ತೆ, ಬ್ರಹ್ಮಾಂಡದಿಂದ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು, ಆ ಬ್ರಹ್ಮಾಂಡದಲ್ಲಿ ಬರ್ತಕ್ಕಂಥ 9 ಗ್ರಹಗಳು ಹೇಗೆ ನಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಯಾವ ರೀತಿ ಲಗ್ನ ಬರುತ್ತೆ, ಯಾವ ರೀತಿ 27 ನಕ್ಷತ್ರ ಇದೆ, ಯಾವ ರೀತಿ ದಶಾ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ನಿಮಗೆ ಪಾದಗಳಿದೆ, ಆ ಪಾದಗಳಿಂದ ಬರ್ತಕ್ಕಂಥ ಬ್ಯಾಲೆನ್ಸ್ ಆಫ್ ದಶಾ ಹೇಗೆ ಬರುತ್ತೆ, ಮತ್ತೆ ಲಗ್ನದಿಂದ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ್ಯಾವ ಮನೆಗೆ ಯಾವ್ಯಾವ ಥರ ಅದು ಇಂಪ್ಲಿಮೆಂಟ್ ಮಾಡುತ್ತೆ, ಮತ್ತೆ ದಶಾಗೆ ಬಂದು ದಶಾಭುಕ್ತಿಗಳಲ್ಲಿ ಏನೇನು ನೋಡಬೇಕು, ಹುಟ್ಟದಾಗ್ಲಿಂದ ಬರ್ತಕ್ಕಂಥ ಆರೋಗ್ಯ ಅಥವಾ ವಿದ್ಯಾಭ್ಯಾಸ ಅಥವಾ ವೃತ್ತಿ ಅಥವಾ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬಲ್ಲಿದ್ದಾಗ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ, ಪ್ರತಿಯೊಂದನ್ನು ಕೂಡ ನಾವು ನಮ್ಮ ನಕ್ಷತ್ರ ನಾಡಿಯಲ್ಲಿ ನೋಡ್ಕೊಂಡ್ಬಂದು ಅದಕ್ಕೆ ಏನು ಮಾಡಬೇಕು, ಅದು ಸಮಸ್ಯೆ ಇದೆ ನಮಗೆ, ಆ ಸಮಸ್ಯೆಯಿಂದ ಹೊರಬಕ್ಕಾಗಲ್ಲ, ಬಿಟ್ಬಿಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಕಟ್ ಇಟ್, ಅಷ್ಟೇ ಕಟ್ ಮಾಡಿಬಿಡ್ಬೇಕು. ಲೆಟ್ ಗೋಯಿಂಗ್ ನಾವು ನಮ್ಮ ನಕ್ಷತ್ರ ನಾಡಿ ಹೇಳುತ್ತೆ. ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ಅಮಾವಾಸ್ಯೆ ಹೆದರ್ಸೋದು, ಆಮೇಲೆ ಇವನು ಯಾವುದೋ ತಿಥಿಲಿ ಉಟ್ಬಿಟ್ಟಿದ್ದಾನೆ, ಈ ಚತುರ್ಥಿಲಿ ಉಟ್ಬಿಟ್ಟಿದ್ದಾನೆ, ಅಥವಾ ಅವನು ಇನ್ನೊಂದು ಯಾವುದೋ ಒಂದು ದ್ವಾದಶಿಲಿ ಹುಟ್ಟಿದ್ದಾನೆ ಚೆನ್ನಾಗಿಲ್ಲ ಅನ್ನಕ್ಕೆ, ಈ ರೀತಿ ಹೇಳ್ಕೊಂಡು ಹೊಟ್ಟೆಪಾಡು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವತ್ತು ತಾತ್ಕಾಲಿಕ ಹೊಟ್ಟೆಪಾಡಿಗೆ ಆ ಒಂದು ಹೇಳಿರ್ತಕ್ಕಂಥ ಆ ಫ್ಯಾಮಿಲಿಗೆ ಜೀವನ ಪರ್ಯಂತ ವಿಷದ ಬೀಜನ ಅಲ್ಲಿ ಬಿತ್ತಿರ್ತಾರೆ. ಒಂದೊಂದನ್ನು ಇನ್ಸ್ಟೆನ್ಸ್ನ ತಗೊಳ್ಬಾರ್ದು. ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಯಾರ್ಯಾರು ಇದು ಬ್ಯಾಡ್ ಅಂತಾರೆ ಅಂಥವ್ರನ್ನೆಲ್ಲ ಧಿಕ್ಕರಿಸಿ ಅಂಥವ್ರನ್ನೆಲ್ಲ ಪ್ರೋಗ್ರಾಮ್ಗಳು ನೋಡಬೇಡಿ, ಮತ್ತು ಅಂಥವ್ರು ಹೇಳೋದವ್ರ ಹತ್ರನೂ ಹೋಗಬೇಡಿ. ಆಲ್ರೆಡಿ ಹೇಳ್ತಾರೆ ದುಷ್ಟರು ಕಂಡ್ರೆ ದೂರ ಇರಬೇಕು ಅಂತ. ಇವರೆಲ್ಲ ಒಂಥರ ಬೇರೆ ಥರನೇ. ಸೊ ದಯಮಾಡಿ ನನ್ನ ಒಂದು ಸಜೆಷನ್ನು, ಇಂಥದ್ದಕ್ಕೆಲ್ಲ ಹೋಗಿ ಅದೇನೋ ಏನೂ ಇಲ್ಲದೆ ಇರೋರು ತಲೆಯಲ್ಲಿ ಹುಳ ಬಿಟ್ಕೊಂಡ್ರು ಅಂದಂಗೆ ಇವರೆಲ್ಲ ಹುಳ ಬಿಟ್ಕೊಂಡು ಅವ್ರ ಮಕ್ಕಳನ್ನೂ ಅವ್ರಿಗೆ ಅದನ್ನು ತಲೆಯಲ್ಲಿ ತುಂಬಿಸಿ ಅವಳು ಓದಿಲ್ಲ, ಅಮಾವಾಸ್ಯೆಯಲ್ಲಿ ಹುಟ್ಟಿದೆ ಅದಕ್ಕೆ ಓದಿಲ್ಲ, ಮದುವೆ ಏನೋ ಪ್ರಾಬ್ಲಮ್, ಅಮಾವಾಸ್ಯೆ ಅದಕ್ಕೆ ಮದುವೆ ಪ್ರಾಬ್ಲಮ್, ಎಲ್ಲೋ ಬಿದ್ಲು, ಅಮಾವಾಸ್ಯೆಯಲ್ಲಿ ಅದಕ್ಕೆ. ಇನ್ನೇನು ಯಾರು ಬಿದ್ದೇ ಇಲ್ಲ, ಅಮಾವಾಸ್ಯೆ ಹುಟ್ಟಿದವರೇ ಬಿದ್ದಿರೋದು. ಇನ್ಯಾರು ಬಿದ್ದಿಲ್ಲ ಲೈಫಲ್ಲಿ ಕೆಳಗಡೆ. ಇನ್ಯಾರು ಎಜುಕೇಶನ್ನು ಅಮಾವಾಸ್ಯೆಯಲ್ಲಿ ಬಿಟ್ರೆ ಇನ್ನೆಲ್ಲ ಫುಲ್ ರ್ಯಾಂಕ್ ತೆಗಿತಾ ಇದ್ದಾರೆ. ಏನು ರ್ಯಾಂಕು ಕ್ಯೂ ನಿಂತಿದ್ದಾರೆ, ರ್ಯಾಂಕ್ ತಕ್ಕೊಂಡಿಲ್ಲ, ಗೋಲ್ಡ್ ಮೆಡಲ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಅಮಾವಾಸ್ಯೆ ಇದ್ದವರೆಲ್ಲ ಸಿಲ್ವರ್ ಪ್ಲೇಟ್ ಇಟ್ಕೊಂಡಿದ್ದಾರೆ. ಇಂಥ ಒಂದು ಆಲೋಚನೆಗೆ ಹೋಗಬೇಡಿ. ಇದೆಲ್ಲ ಬಹಳ ತಪ್ಪು ಜ್ಯೋತಿಷ್ಯ, ಸುಳ್ಳು ಜ್ಯೋತಿಷ್ಯ, ಕೆಟ್ಟ ಕರ್ಮದ ಜ್ಯೋತಿಷ್ಯ ಇವರೆಲ್ಲ ಮಾಡ್ತಾ ಇರೋದು. ವರ್ಸ್ಟ್ ಜ್ಯೋತಿಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಯಂಗ್ಸ್ಟರ್ಸ್ಗೆ ಇಷ್ಟನೇ ಆಗಲ್ಲ. ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ ಅವರು. ಅಮಾವಾಸ್ಯೆ ಹುಟ್ಟಿದ್ರೆ ಕೆಟ್ಟದ್ದು ಅಂತಾರೆ. ಸ್ವಲ್ಪ ಓದಿರೋನು ಅಮಾವಾಸ್ಯೆ ಹುಟ್ಟಿದ್ರೆ ಎಷ್ಟೋ ಲಕ್ಷಾಂತರ ಹುಟ್ಟಿದ್ದಾರೆ, ಎಲ್ಲರಿಗೂ ಹಂಗಾಗುತ್ತಾ? ಒಂದು 5 ನಿಮಿಷ ಸ್ವಲ್ಪ ಡಿಸ್ಟರ್ಬ್ ಆಗಿ ಆಲೋಚನೆ ಮಾಡ್ತಾರೆ, ಅವನೋ ಹುಚ್ಚಿನ ಥರ ಹೇಳ್ತಾನೆ. ಈ ವಯಸ್ಸಾದವರು, ಹಿರಿಯ ನಾಗರಿಕರು, ಸ್ವಲ್ಪ ವಿದ್ಯೆ ಕಮ್ಮಿ ಓದಿರ್ಬೋದು ನೀವು, ನೋ ಪ್ರಾಬ್ಲಮ್. ಇಂಥ ಪಂಡಿತರು ಅನ್ನಿಸ್ಕೊಂಡಿರೋ ಹತ್ರ ಹೋಗಿ ನೆಗೆಟಿವ್ ಹಚ್ಕೊಂಡು ಆ ನೆಗೆಟಿವ್ನು ತಲೆಗೆ ಹಚ್ಚಿ ಇರಬೇಡಿ ಅಂತ ಹೇಳಿ, ಈಗ ಇರ್ತಕ್ಕಂಥ ರಥಸಪ್ತಮಿಯ ದಿವಸ ನಾನು ನಿಮಗೆ ಕೇಳ್ಕೊಳ್ತೀನಿ, ಬೇಡ್ಕೊಳ್ತೀನಿ, ನೆಗೆಟಿವಿಂದ ದೂರ ಇರಿ. ಇನ್ನು ಸಾಕಷ್ಟು ಸರ್ಪದೋಷ, ಆ ದೋಷ, ಈ ದೋಷ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಲಕ್ಷಾಂತರ ಜನ ಹೋಗ್ತಾರೆ, ಪೂಜೆಗೆ ಹೋಗ್ತಾರೆ, ಓಡೋಗ್ತಾರೆ. ಏನು ಓಡೋದ್ರು ಪರಿಸ್ಥಿತಿ ಹಂಗೇ ಇರುತ್ತೆ. ಎಷ್ಟು ಜೀವನ, ಎಷ್ಟು ಪೂಜೆ ಮಗಳಿಂದ ಮಾಡ್ತಾರೆ, ಎಷ್ಟು ಜನ ನಮ್ಗೆ ಫೋನ್ ಮಾಡ್ತಾರೆ, ಇಂಥದ್ದು ಪೂಜೆ ಮಾಡಿಲ್ಲ ಅಂತಿಲ್ಲ ಸರ್ ನಮ್ಮ ಪರಿಸ್ಥಿತಿಯಿಂದ, ಎಷ್ಟು ಮಾಡ್ತಾ ಇದೀವಿ, ಹಿಂಗೆ ಇನ್ನು ಕೆಳಗೆ ಅಧೋಗತಿಗೆ ಹೋಗ್ತಾ ಇದೀವಿ. ಜಾತಕದಿಲ್ಲ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗತ್ತೆ? ಯಾರು ಹೇಳಿದ್ದು ನಿಮಗೆ? ಪೂಜೆ ಮಾಡೋದ್ರಿಂದ ನಾವು ಕೋಟ್ಯಾಧಿಪತಿ ಆಗ್ತೀವಿ, ಪೂಜೆ ಮಾಡೋದ್ರಿಂದ ನಾವು ಲಕ್ಷಾಧಿಪತಿ ಆಗ್ತೀವಿ, ಪೂಜೆ ಮಾಡೋದ್ರಿಂದ ನಮ್ಮ ಮನೆ ಟಕ್ ಅಂತ ಹಂಗೆ ಉಟ್ಕೊಂಡ್ಬಿಡುತ್ತಲ್ಲಿ.
ಯಾರು ಏನು ಬರೋಂಗಿಲ್ಲ ಮಾಡಂಗಿಲ್ಲ, ಹಂಗೆ ಡುಯ್ ಅಂತ ಬಂದ್ಬಿಡುತ್ತೆ ಪೂಜೆ ಮಾಡಿಸಿದ ತಕ್ಷಣ. ಹೂ ಸೆಟ್. ನಿಮ್ಮದ್ರಲ್ಲಿ ಪ್ರಾಪ್ತಿ ಇದ್ರೆ ಅದನ್ನ ಎನ್ಹ್ಯಾನ್ಸ್ ಮಾಡ್ಕೊಳಕ್ಕೆ ಮಂತ್ರ ಪೂಜೆ ಮಾಡಿ. ಇಲ್ವಾ, ನೆಮ್ಮದಿ ಜೀವನ ಕೊಡೋಕೆ ಮಂತ್ರಗಳು ಹೇಳ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿ, ಯಾಕಂದ್ರೆ ಅತ್ಯಂತ ದುಬಾರಿ ಆಗಿರ್ತಕ್ಕಂಥ ಒಂದು ಪದ ನೆಮ್ಮದಿ. ನೆಮ್ಮದಿ. ಓಕೆ, ಎಲ್ಲರಿಗೂ ನೆಮ್ಮದಿ ಸಿಗಲಿ, ಒಳ್ಳೇದಾಗಲಿ. ನಮ್ಮ ಕ್ಲಾಸಲ್ಲಿ ಸೇರಿಕೊಂಡು ನೆಮ್ಮದಿ ಜೀವನ ಇರೋಣ. ಯಾರಿಗೂ ಕಾಲೆಳಿಬೇಡಿ. ಇದೊಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯುವರ್ ಆಲ್ವೇಸ್ ವಿಲ್ ಬಿ ಬಿಲೋ ದಿ ಲೆಗ್. ಬೆಳೆಸಿ ಬೆಳೀರಿ, ಯು ವಿಲ್ ಆಲ್ಸೋ ಗ್ರೋ. ಇಲ್ಲ ಅಂದ್ರೆ ಕ್ರೋ, CROW, ಕ್ರೋ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.